ಅನ್ನೋದನ್ನ ಹೇಳ್ತಾ ಇದ್ದೆ ನಾನು. ವಿಧಿ 21ಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಕರಣಗಳು. ಆಲ್ರೆಡಿ ನಾನು ಯಾವ ಪ್ರಕರಣದ ಬಗ್ಗೆ ಹೇಳಿದ್ದೆ ನಿಮಗೆ? ಸಂಬಂಧಪಟ್ಟಂತಹ ಪ್ರಕರಣಗಳು ಯಾವ್ದು ಹೇಳಿದ್ದೆ? ಮೊದಲನೇದಾಗಿ ಎ.ಕೆ. ಗೋಪಾಲನ್ ಪ್ರಕರಣ. ಎ.ಕೆ. ಗೋಪಾಲನ್ ಪ್ರಕರಣ ಯಾವಾಗಿದು? 1950 ರೆಫರೆನ್ಸ್. ಇದರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ? ಸುಪ್ರೀಂ ಕೋರ್ಟ್ ಯಾವ ನಿರ್ಣಯವನ್ನ ಕೊಡ್ತದೆ ಎ.ಕೆ. ಗೋಪಾಲನ್ ಪ್ರಕರಣದಲ್ಲಿ? ರೈಟ್. ವಿಧಿ 21ರಲ್ಲಿ ಒಳಗೊಂಡಿರುವ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಕಾನೂನು ನಿರ್ಮಿತ ಕಾರ್ಯವಿಧಾನ ಯಾವುದರಿಂದ ತಗೊಳ್ಳಲಾಗಿದೆ? ಬ್ರಿಟಿಷ್ ವೈಯಕ್ತಿಕ ಸ್ವತಂತ್ರದಿಂದ ಪಡೆಯಲಾಗಿದೆ. ಆದರೆ USA ಡ್ಯೂ ಪ್ರೊಸೆಸ್ನಿಂದ ಪಡೆಯಲಾಗಿಲ್ಲ. USA ಡ್ಯೂ ಪ್ರೊಸೆಸ್ ಅಲ್ಲ ಅಂತ ಹೇಳಿ ಹೇಳ್ತದೆ. ಸೊ ಇದರ ಅರ್ಥ ಏನು? ಯಾವುದಾದ್ರೂ ಒಂದು ಕಾನೂನು ವೈಯಕ್ತಿಕ ಘನತೆ, ಇಂಡಿವಿಜುವಲ್ ಲಿಬರ್ಟಿಗೆ ಏನಾದ್ರೂ ಅಥವಾ ಜೀವನದ ಸ್ವತಂತ್ರಕ್ಕೆ ಏನಾದ್ರೂ ಧಕ್ಕೆ ಉಂಟು ಮಾಡಿದ್ರೆ ಅದನ್ನ ನ್ಯಾಯಾಂಗ ಅದನ್ನ ಪ್ರಶ್ನಿಸಬಹುದೇ? ಇಲ್ಲ. ಯಾಕಂದ್ರೆ ಕಾನೂನು ಏನು ರಚನೆ ಮಾಡಿದೆ ಅದ್ರ ಮೇಲೆ ನಾವು ತೀರ್ಪು ಕೊಡಬೇಕು. ಸೊ ಇದರಲ್ಲಿ ಯಾವುದು ಶಾಸಕಾಂಗ ಇಲ್ಲೇನಾಯ್ತು? ನ್ಯಾಯಾಂಗಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು. ಶಾಸಕಾಂಗಕ್ಕೆ ನ್ಯಾಯಾಂಗಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು. ಸಂವಿಧಾನ ರಚನಾ ಸಭೆ ಮಾಡುವಾಗ ಕೂಡ ಇದೊಂದು ಡಿಸ್ಕಷನ್ ಬಂದಿತ್ತು. ಇಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಕೊಡಬೇಕು ಅಥವಾ ಡ್ಯೂ ಪ್ರೊಸೆಸ್ ಕೊಡಬೇಕಾ ಅಂದಾಗ ಅವಾಗ ಸಂವಿಧಾನ ರಚನಾ ಸಭೆಯ ಡಿಸ್ಕಷನ್ ಅಲ್ಲಿ ಇದೇ ಬರುತ್ತೆ. ಇವಾಗ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತಂದ್ರೆ ಯಾವುದೇ ಕಾನೂನನ್ನ ನ್ಯಾಯಾಂಗ ನಿರ್ಧರಿಸ್ತದೆ, ಅದು ಸರಿನಾ ತಪ್ಪು ಅಂತ ಹೇಳಿ. ಆದ್ರೆ ಆ ನ್ಯಾಯವಾದಿಗಳು ಅಥವಾ ಆ ನ್ಯಾಯಮೂರ್ತಿಗಳು ಕೂಡ ಸಾಕಷ್ಟು ಪೂರ್ವಾಗ್ರಹ ಪೀಡಿತರಾಗಿರ್ಬೋದು. ಸೊ ಹೀಗಾಗಿ ಅವರ ನಿರ್ಧಾರವನ್ನ ಶಾಸಕಾಂಗದ ಮೇಲೆ ಹೇರುವುದು ತಪ್ಪು ಅಂತೇಳಿ ನಿರ್ಧಾರ ಮಾಡಿಬಿಟ್ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅನ್ನ ಎತ್ತಿ ಹಿಡಿಯಲಾಯಿತು. ರೈಟ್, ಕ್ಲಿಯರ್ ಇದೆಯಾ? ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಶಾಸಕಾಂಗಕ್ಕೆ ನ್ಯಾಯಾಂಗಕ್ಕೆ ಇಲ್ಲಿ ಇದು ಪ್ರಾಮುಖ್ಯತೆ, ಶಾಸಕಾಂಗಕ್ಕೆ ನ್ಯಾಯಾಂಗಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅಂತೇಳಿ ಹೇಳ್ತು. ಕ್ಲಿಯರ್ ಇದೆಯಾ? ಎ.ಕೆ. ಗೋಪಾಲನ್ ಪ್ಲೇಸ್ ಎಲ್ಲರಿಗೂ ಅರ್ಥ ಆಯ್ತಾ? ಆದ್ರೆ ರಿಪೀಟ್ ಸರ್, ಮಧ್ಯಾಹ್ನ ಹೇಳಿದಿನಲ್ಲ, ಇದನ್ನ 20 ನಿಮಿಷ ಹೇಳಿದ್ದೀನಿ ನಾಗರಾಜ್. ವಿಧಿ 21ರಲ್ಲಿ ಒಳಗೊಂಡಿರತಕ್ಕಂತಹ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಥವಾ ಕಾನೂನು ನಿರ್ಮಿತ ಕಾರ್ಯವಿಧಾನ ಬ್ರಿಟಿಷ್ ವೈಯಕ್ತಿಕ ಸ್ವಾತಂತ್ರ್ಯದಿಂದ ಪಡೆಯಲಾಗಿದೆ. ಆದ್ರೆ USA ಡ್ಯೂ ಪ್ರೊಸೆಸ್ ಅಲ್ಲ. ಎರಡು ಡಿಫರೆನ್ಸ್ ಕೂಡ ಹೇಳಿದ್ದೆ ನಾನು. ಡ್ಯೂ ಪ್ರೊಸೆಸ್ ಅಂದ್ರೆ ಏನು, ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂದ್ರೆ ಏನು? ಏನು ಸಚಿನ್, ನಿಮ್ಮ ಡೌಟ್ ಏನು? Article 21 is available only against the law made by the executive, not against the law made by the legislature. ಲೆಜಿಸ್ಲೇಚರ್ ಯಾವ ಲಾ ಅನ್ನ ಪಾಸ್ ಮಾಡುತ್ತೆ ಅದನ್ನೇ ಎಕ್ಸಿಕ್ಯೂಟಿವ್ ಸೈನ್ ಮಾಡಿ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಹೀಗಾಗಿ ಇದು ಎಕ್ಸಿಕ್ಯೂಟಿವ್ ಮಾತ್ರ ಅಪ್ಲೈ ಅಂತ ಅನ್ಸಿದ್ರು ಕೂಡ ಲೆಜಿಸ್ಲೇಚರ್ ಕೂಡ ಅದರ ಭಾಗವಾಗಿರ್ತದೆ. ಹೌದಾ ಅಲ್ವ? ಹಂಗಂದ್ರೆ ಏನು ಸರ್, ಮತ್ತೆ ಅರ್ಧ ತಾಸು ಹೇಳಬೇಕಾಗತ್ತೆ. ಈಗ ನೋಡ್ರಿ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದ್ರೆ ಏನು? ನೀಟಾಗಿ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ರಿ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಂದ್ರೆ ಏನು? ಕಾನೂನು ಯಾವ ರೀತಿಯ ಕಾರ್ಯವಿಧಾನವನ್ನ ರಚನೆ ಮಾಡಿದೆ ಅದೇ ರೀತಿ. ಕಾನೂನನ್ನ ಯಾರು ರಚಿಸ್ತಾರೆ? ಸಂಸತ್ತು ರಚಿಸ್ತದೆ, ಹೌದು ಅಲ್ವ? ಹೌದಾ? ಸೊ ಈಗ ಸಂಸತ್ತು ಒಂದು ಕಾನೂನನ್ನ ರಚಿಸಿದ್ರೆ ನ್ಯಾಯಾಂಗ ಆ ಕಾನೂನು ಸಂವಿಧಾನಬದ್ಧವಾಗಿದೆಯೋ ಇಲ್ವೋ, ಅದು ಸರಿಯಾಗಿದೆಯೋ ಇಲ್ವೋ ಅಷ್ಟೇ ಚೆಕ್ ಮಾಡಬಹುದು. ಆದ್ರೆ ಡ್ಯೂ ಪ್ರೊಸೆಸ್ ನಲ್ಲಿ ಆ ಕಾನೂನಿನ ಹಿಂದಿನ ಎಲ್ಲಾ ರೀತಿಯ ಪರಿಸ್ಥಿತಿಗಳನ್ನ ಅಧ್ಯಯನ ಮಾಡಿ ಆ ಕಾನೂನು ಸರಿಯೋ ಅಲ್ವೋ ಅಂತೇಳಿ ಹೇಳ್ಬೋದು. ಒಂದು ಎಕ್ಸಾಂಪಲ್ ಕೊಡ್ಲಾ? ಇವಾಗ ಏನಾದ್ರು ಸಂಸತ್ತು ಈಗ 21 ವರ್ಷವನ್ನ ಮದುವೆ ವಯಸ್ಸನ್ನಾಗಿ ಡಿಕ್ಲೇರ್ ಮಾಡಿದ್ರೆ
ಈಗ ಚರ್ಚೆಗಳು ನಡೀತಾ ಇದೆಯೋ ಇಲ್ವೋ? ಹುಡುಗಿಯರಿಗೆ 21 ವರ್ಷ ಮಾಡಬೇಕು ಅಂತೇಳಿ ಚರ್ಚೆ ನಡೀತಾ ಇದೆಯಾ? ಹೌದಾ? ಸೊ ಇವತ್ತಿಗೆ ನಾನೇನ್ ಹೇಳಿದೆ, 21 ಇಯರ್ಸ್ ಮಿನಿಮಮ್ ಮ್ಯಾರೇಜ್ ಏಜ್, ಕನಿಷ್ಠ ಮದುವೆ ವಯಸ್ಸು ಹುಡುಗಿಯರಿಗೂ ಅಂತ. ಇಲ್ಲಿ ಏನ್ ಮಾಡ್ತೀವಿ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಲ್ಲಿ ಏನ್ ಚೆಕ್ ಮಾಡಬಹುದು ನಾವು? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಲ್ಲಿ ನಾವು ಏನ್ ಚೆಕ್ ಮಾಡಬಹುದು? ಓಕೆ, ಏನ್ ಚೆಕ್ ಮಾಡಬಹುದು? ಈ ಒಂದು ಕಾನೂನು ಜಾರಿಗೊಳಿಸಲು ಸಂಸತ್ತಿಗೆ ಅಧಿಕಾರ ಇದೆಯಾ? ಜಾರಿಗೊಳಿಸಲು ಸಂಸತ್ತಿಗೆ ಅಧಿಕಾರ ಇದೆಯಾ ಇಲ್ವೋ? ಅಧಿಕಾರ ಇದೆಯೇ? ಇದನ್ನು ಚೆಕ್ ಮಾಡಬಹುದು. ಹೌದಾ? ಇದು ಮೇನು, ರೈಟ್. ಇದು ಸಂಸತ್ತು ಸರಿಯಾದ ಕಾರ್ಯವಿಧಾನ ಅನುಸರಿಸಿದೆಯೇ? ಇದರಿಂದ ಜೀವನದ ಸ್ವತಂತ್ರ ಧಕ್ಕೆ ಆಗ್ತಾ ಇದೆಯೇ ಇಲ್ವೋ? ಇಷ್ಟೇ ಚೆಕ್ ಮಾಡಬಹುದು. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಲ್ಲಿ ಕಾನೂನು ಸರಿಯಾದ ರೀತಿಯಲ್ಲಿ ರಚನೆ ಆಗಿದ್ರೆ ಆ ಕಾನೂನಿಗೆ ಸುಪ್ರೀಂ ಕೋರ್ಟ್ ಏನು ಹೇಳುವಂತಿಲ್ಲ, ರೈಟ್. ಕಾನೂನು ಸರಿಯಾದ ಕಾರ್ಯವಿಧಾನದಲ್ಲಿ ಒಂದು ಕಾನೂನನ್ನ ರಚಿಸಿದ್ರೆ ಸಂಸತ್ತು, ಅದಕ್ಕೆ ಸುಪ್ರೀಂ ಕೋರ್ಟ್ ಏನೂ ಮಾಡುವಂತಿಲ್ಲ. ಸೊ ಇಲ್ಲಿ ಯಾರಿಗೆ ಪ್ರಾಮುಖ್ಯತೆ ಜಾಸ್ತಿ? ಸಂಸತ್ತಿಗೆ ಅಥವಾ ಕಾನೂನಿಗ? ಸಂಸತ್ತಿಗೆ. ಆದ್ರೆ ಡ್ಯೂ ಪ್ರೊಸೆಸ್ ನಲ್ಲಿ ಏನ್ ಮಾಡುತ್ತೆ? ಅಮೆರಿಕಾದಲ್ಲಿ ಡ್ಯೂ ಪ್ರೊಸೆಸ್ ಇದೆ. ಏನಿದೆ? ಡ್ಯೂ ಪ್ರೊಸೆಸ್ ಇದೆ. ಡ್ಯೂ ಪ್ರೊಸೆಸ್ ನಲ್ಲಿ ಏನ್ ಹೇಳ್ತದೆ? ಇದು ಏನು ಸ್ವಾಭಾವಿಕ ಕಾನೂನನ್ನ ಅನುಸರಿಸಿದೆಯೇ? ಅಂದ್ರೆ ಮನುಷ್ಯನ ಸ್ವಾಭಾವಿಕ ಕಾನೂನು. ಈಗ 21 ವರ್ಷ ಅಂತಂದ್ರೆ ಇದು ಸ್ವಾಭಾವಿಕವಾಗಿ ನ್ಯಾಚುರಲ್ ರೈಟ್ ಏನಿದೆ ಮನುಷ್ಯಂದು, ನ್ಯಾಚುರಲ್ ರೈಟ್ ಏನಿದೆ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಕರಿತೀವಿ. ಇದನ್ನ ಚೆಕ್ ಮಾಡಬಹುದು ಅವರು. 18-21 ವಯಸ್ಸು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬಹುದು. 21 ವರ್ಷನೇ ಯಾಕೆ ಕರೆಕ್ಟು, 21 ವರ್ಷ ಬೇಡ 20 ವರ್ಷ ಮಾಡಿ ಅಂತ ಹೇಳ್ಬೋದು. ಆದ್ರೆ ಇದರಲ್ಲಿ ಹೇಳ್ಬೋದಾ? ಇದರಲ್ಲಿ ಹೇಳಕ್ ಬರೋದಿಲ್ಲ. ಆದ್ರೆ ಡ್ಯೂ ಪ್ರೊಸೆಸ್ ಅಲ್ಲಿ ಯಾರಿಗೆ ನ್ಯಾಯಾಂಗಕ್ಕೆ ಹೆಚ್ಚಿನ ಅಧಿಕಾರ ಸಿಗ್ತದೆ. ಇಲ್ಲಿ ಸ್ವಾಭಾವಿಕ ನ್ಯಾಯದ ಮಜಲುಗಳನ್ನ ನಾವು ಆ ಕಾನೂನಿನಲ್ಲಿ ಇದೆಯೇ ಇಲ್ಲವೋ ಅದನ್ನು ಚೆಕ್ ಮಾಡಬಹುದು. ಕ್ಲಿಯರ್ ಇದೆಯಾ? ಇವಾಗ ಇದರಲ್ಲಿ ಸಂಸತ್ತು 21 ವರ್ಷವನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ನಲ್ಲಿ. ಆದ್ರೆ ಡ್ಯೂ ಪ್ರೊಸೆಸ್ ನಲ್ಲಿ ಎಲ್ಲಾ ರೀತಿ ಇದನ್ನ ಚೆಕ್ ಮಾಡಿ ಹೇಳ್ಬೋದು. ಓಕೆ, ಇಲ್ಲಿ ಬರೀ ಅದು ಯಾವ ಸರಿಯಾಗಿ ರಚನೆ ಆಗಿದೆಯಾ ನೋಡ್ಬೋದು. ಆದ್ರೆ ಇಲ್ಲಿ ಕಾನೂನು ಸರಿಯಾಗಿದೆಯಾ? ಇಲ್ಲಿ ಕಾನೂನನ್ನ ಸಂಸತ್ತು ಸರಿಯಾದ ಕಾರ್ಯವಿಧಾನದಲ್ಲಿ ರಚಿಸಿದೆಯೇ? ಇಲ್ಲೇನಾಗ್ತದೆ? ಈ ಕಾನೂನು ಸರಿಯಾಗಿದೆಯೇ ಅನ್ನೋದನ್ನ ಚೆಕ್ ಮಾಡಬಹುದು. ಸರಿಯಾಗಿದೆಯೇ? ಇದು ಎಲ್ಲಾ ಪ್ರಿನ್ಸಿಪಲ್ಸ್ ನ್ಯಾಚುರಲ್ ಜಸ್ಟಿಸ್ ಏನೋ ಸ್ವಾಭಾವಿಕ ನ್ಯಾಯದ ಎಲ್ಲದಕ್ಕೂ ಕೂಡ ಇದು ಸರಿಯಾಗಿದೆ ಅನ್ನೋದನ್ನ ಚೆಕ್ ಮಾಡಿ ಇಲ್ಲಿ ಇದನ್ನ ಚೇಂಜ್ ಮಾಡಬಹುದು. ಕಾನೂನನ್ನ ನಮ್ಮಲ್ಲಿ ಚೇಂಜ್ ಮಾಡಬಹುದಾ? ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ನಲ್ಲಿ ಚೇಂಜ್ ಮಾಡಬಹುದಾ? ಇಲ್ಲ. ಇಷ್ಟೇ ನೋಡಿ, ಡ್ಯೂ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ನ್ಯಾಯಾಂಗ ಕಾನೂನನ್ನೇ ಬದಲಾಯಿಸಬಹುದು, ಕಾನೂನಿನ ಒಂದೊಂದು ಅಂಶವನ್ನ ಬದಲಾಯಿಸಬಹುದು ಸರಿ ಇಲ್ಲ ಅಂತ ಅನ್ಸಿದ್ರೆ. ಬಟ್ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ನಲ್ಲಿ ಕಾನೂನು ಸರಿಯಾಗಿ ರಚನೆ ಆಗಿದೆಯಾ ಅಷ್ಟೇ ನೋಡಬೇಕು. ಕಾನೂನಲ್ಲಿ ಏನಿದೆ ಅದರದ್ದು ಇದಕ್ಕಲ್ಲ ಇದು. ಓಕೆ, ಅರ್ಥ ಆಯ್ತಾ ಎಲ್ಲರಿಗೂ ಈಗಾದ್ರೂ? ಸೊ ಎ.ಕೆ. ಗೋಪಾಲನ್ ಪ್ರಕರಣದಲ್ಲಿ ಏನ್ ಹೇಳ್ತು? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಏನೋ ನ್ಯಾಯಾಲಯ ಏನ್ ನೋಡಬಹುದು, ಸರಿಯಾದ ಕಾರ್ಯವಿಧಾನದಲ್ಲಿ ಒಂದು ಕಾನೂನು ರಚನೆ ಆಗಿದೆಯಾ ಇಲ್ಲವೋ ಅಷ್ಟೇ ನೋಡಬಹುದು. ಇದರಿಂದ ನ್ಯಾಯಾಲಯ ವೈಯಕ್ತಿಕ ಸ್ವಾತಂತ್ರ್ಯ, ಜೀವನದ ಸ್ವತಂತ್ರವನ್ನ ರಕ್ಷಣೆಗೆ ಹೆಚ್ಚಿನ ಪ್ರಯತ್ನ ಮಾಡಬಹುದಾ? ಇಲ್ಲ. ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ನಲ್ಲಿ ಅವ್ರು ಏನು ಹೇಳಕ್ ಬರೋದಿಲ್ಲ ಸರ್ಕಾರಕ್ಕೆ. ಶಾಸಕಾಂಗಕ್ಕೆ ಹೆಚ್ಚಿನ ಅಧಿಕಾರ ಕೊಟ್ಟಿರ್ತಾರೆ. ಶಾಸಕಾಂಗಕ್ಕೆ ಹೆಚ್ಚಿನ ಅಧಿಕಾರವನ್ನ ಕೊಟ್ಟಿರ್ತಾರೆ.
ಬಟ್ ಈ ಪ್ರಕರಣದ ಏನು ತೀರ್ಪಿತ್ತು, ತೀರ್ಪು ಬದಲಾಯಿತು. ಯಾವಾಗ ಬದಲಾಯಿತು? ಯಾವಾಗ ಬದಲಾಯಿತು? ಇಲ್ಲಿ ನೋಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಡೌಟ್ ಗಳನ್ನ ಕೇಳಿ, ಏನು ಮಾಡಬೇಕು ಅಂತ ನನಗೆ ಹೇಳಬೇಡಿ. ಅರ್ಥ ಆಯ್ತಾ? ಸಾಕು ಸರ್, ಮುಂದೆ ಹೋಗಿ ಸರ್, ಇವೆಲ್ಲ ಹೇಳಬೇಡಿ. ಇಲ್ಲಿ ಸುಮ್ಮನೆ ವಿದ್ಯಾರ್ಥಿಗಳು ಹೆಂಗಿರ್ಬೇಕು, ದೇವರ ತರ ಪಾಠ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಎಸ್, ಅಲ್ಲ, ಕೊನೆಗೆ ಅದನ್ನೇ ಮಾಡ್ಬೇಕಾಗತ್ತೆ. ನಾನು ಕಮೆಂಟ್ ಆಫ್ ಮಾಡಿ ಕ್ಲಾಸ್ ಮಾಡೋದಾಗತ್ತೆ. ಅವಾಗ ಯಾರಿಗೆ ರಿಯಲ್ ಆಗಿ ಡೌಟ್ ಇರುತ್ತೋ ಅವ್ರು ಕೇಳಕ್ ಸಾಧ್ಯ ಆಗಲ್ಲ. ಓಕೆ, ಸುಮ್ಮನೆ ಕೇಳ್ರಿ ದೇವ್ರ ಗತೆ ಕ್ಲಾಸ್. ಮುಗಿತಾ ಇದು? ಯಾರ್ಯಾರಿಗೆ ಅರ್ಥ ಆಗಿದೆ ಟ್ರೂ ಹಾಕ್ರಿ, ಯಾರ್ಯಾರಿಗೆ ಅರ್ಥ ಆಗಿಲ್ಲ ಫಾಲ್ಸ್ ಹಾಕ್ರಿ. ಆಮೇಲೆ ಫಾಲ್ಸ್ ಹಾಕದವರು ಡೌಟ್ ಕೇಳಬೇಕು, ಸುಮ್ನೆ ಫಾಲ್ಸ್ ಹಾಕಂಗಿಲ್ಲ. ಸಚಿನ್ ಕುಮಾರ್ ಸಂದೀಪ್, ಏನ್ ಅರ್ಥ ಆಗಿಲ್ಲ? ಇಬ್ರು ಕೈ ಎತ್ತಿದ್ದಾರೆ, ಹೇಳಿ ಸಂದೀಪ್, ಹೇಳಿ ಸಂದೀಪ್. ನಮಸ್ತೆ ಸರ್. ನಮಸ್ತೆ, ಹೇಳು. ಏನಿಲ್ಲ ಸರ್, ಲೇಟ್ ಆಗಿ ಬಂದಿದ್ದೆ, ಅದೇ ಗೊತ್ತಾಗ್ಲಿಲ್ಲ, ಅದಕ್ಕೆ ಪಾಸ್ ಹಾಕಿದೆ. ಈಗ ಮತ್ತೆ ಅದಕ್ಕೆ ನೀವು ಲೇಟ್ ಆಗಿ ಬಂದಿರಿ ಅಂತ ಮತ್ತೆ ರಿವರ್ಸ್ ಮಾಡ್ಬೇಕಾಗತ್ತೆ. ನಾನು ವಾಪಸ್ ಬೆಳಗ್ಗೆ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಈಗೂ ಹೇಳಿದ್ದೀನಿ. ಆಮೇಲೆ ಒಂದ್ಸರ್ತಿ ರೆಕಾರ್ಡಿಂಗ್ ನೋಡ್ಕೊಂಡ್ಬಿಡಿ ಸಚಿನ್. ರೆಕಾರ್ಡ್ ನೋಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಸಂದೀಪ್ ಅಲ್ಲ, ಎಸ್ ಸಚಿನ್ ಹೇಳಿ. ಹಲೋ ಸರ್. ಹೇಳಿ ಸರ್, ಈ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದ್ರೆ ಸರ್, ಅದೇನ್ ಕಾನೂನು ಮಾಡಿರ್ತಾರೆ ಸರ್, ಅದನ್ನ ಡ್ಯೂ ಪ್ರೊಸೆಸ್ ನಲ್ಲಿ ಚೆಕ್ ಮಾಡ್ತಾರೆ ಅಂತ ನೀವು ಹೇಳ್ತಾ ಇರೋದು. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಲ್ಲಿ ಡ್ಯೂ ಪ್ರೊಸೆಸ್ ಅಪ್ಲೈ ಆಗಲ್ಲ. ಹಾ ಸರ್. ಅಲ್ಲಿ ಬರೀ ಕಾನೂನು ಸರಿಯಾದ ಮಾರ್ಗದಲ್ಲಿ ರಚನೆ ಆಗಿದೆ ಅಷ್ಟೇ ಚೆಕ್ ಮಾಡಬಹುದು. ಕಾನೂನು ಸರಿ ಇದೆ ಅನ್ನೋದನ್ನ ಚೆಕ್ ಮಾಡಕ್ಕಾಗಲ್ಲ. ಹಾ ಸರ್, ಓಕೆ. ಕಾನೂನು ಸರಿ ಇದೆ ಅನ್ನೋದನ್ನ ಎಲ್ಲಿ ಚೆಕ್ ಮಾಡಬಹುದು? ಡ್ಯೂ ಪ್ರೊಸೆಸ್ ನಲ್ಲಿ. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಯಾವುದು? ಇದನ್ನ ಹೇಳದ್ನಲ್ಲ. ಮುಂದೆ 1978ರಲ್ಲಿ ಯಾವ ಪ್ರಕರಣ ಬರ್ತದೆ? ಮನೇಕಾ ಗಾಂಧಿ ಪ್ರಕರಣ. ಮನೇಕಾ ಗಾಂಧಿ ಪ್ರಕರಣ. ಮನೇಕಾ ಗಾಂಧಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು, ಸಂಜಯ್ ಗಾಂಧಿ ಅವರ ಹೆಂಡತಿ ಇಂದಿರಾ ಗಾಂಧಿ ಅವರ ಸೊಸೆ. ಸಂಜಯ್ ಗಾಂಧಿ ಅವರ ಹೆಂಡತಿ ಇಂದಿರಾ ಗಾಂಧಿ ಅವರ ಸೊಸೆ. ಈ ಒಂದು ಮೇನಕಾ ಗಾಂಧಿ ಪ್ರಕರಣದಲ್ಲಿ, ರೈಟ್, ಇಂದಿರಾ ಗಾಂಧಿ ಈ ಒಂದು ಪ್ರಕರಣವನ್ನ ವಿಧಿ 21ರ ರಕ್ಷಕ ಅಂತ ಹೇಳಿ ಕರಿತೀವಿ. ರಕ್ಷಕ ಪ್ರಕರಣ ಇದು. ಯಾಕೆ, ಯಾವ ರೀತಿ ವಿಧಿ 21ನ ರಕ್ಷಣೆ ಮಾಡಲಾಯಿತು ಅಂತೇಳಿ ನೀವು ಕೇಳಬಹುದು. ರೈಟ್, ಯಾಕೆ ವಿಧಿ 21ನ ರಕ್ಷಕ ಅಂತ ಹೇಳಿ ಕರೀಲಾಯಿತು? ಯಾಕಂದ್ರೆ ಇಲ್ಲಿ ಮನೇಕಾ ಗಾಂಧಿ ಅವರ ಕೇಸ್ ಏನ್ ಹೇಳಿದ್ರು, ಕೇಸ್ ಏನಾಗಿತ್ತು ಅಂತಂದ್ರೆ, ಇವ್ರ ಪಾಸ್ಪೋರ್ಟ್ ಅನ್ನ ವಶಪಡಿಸಿಕೊಂಡು ಇವ್ರನ್ನ ಬೇರೆ ಕಡೆ ಕಳಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ರೈಟ್, ಸೊ ಇದಕ್ಕೋಸ್ಕರ ಇವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ನಲ್ಲಿ 1978ರಲ್ಲಿ ಎಷ್ಟು ನ್ಯಾಯಾಧೀಶರ ಬೆಂಚು? 7 ನ್ಯಾಯಾಧೀಶರ ಬೆಂಚು. 7 ನ್ಯಾಯಾಧೀಶರ ಬೆಂಚ್ ಏನ್ ಮಾಡುತ್ತೆ? ತನ್ನ ತೀರ್ಪನ್ನ ತಿಳಿಸ್ತದೆ. ಏನು ತೀರ್ಪನ್ನ ತಿಳಿಸ್ತದೆ? ಮೊದಲನೇದಾಗಿ ವಿಧಿ 19 ಮತ್ತು ವಿಧಿ 21 ಬೇರೆ ಬೇರೆ ಎಲ್ಲ. ರೈಟ್, ವಿಧಿ 21ರ ವೈಯಕ್ತಿಕ ಸ್ವತಂತ್ರ, ವಿಧಿ 19ರ ಸ್ವತಂತ್ರಗಳ ಜೊತೆ ಸಂಬಂಧ ಹೊಂದಿದೆ. ವಿಧಿ 19ರ ಸ್ವತಂತ್ರದ ಜೊತೆಗೆ ಸಂಬಂಧ ಹೊಂದಿದೆ. ಹೀಗಾಗಿ ವಿಧಿ 21ರ ಅಡಿಯಲ್ಲಿನ ಹಕ್ಕುಗಳು ವಿಧಿ 19ರ ಅಡಿಯಲ್ಲಿನ ಹಕ್ಕುಗಳನ್ನು ಪೂರೈಸಬೇಕು. ಸೊ ಅವ್ರು ಗೋಪಾಲನ ಪ್ರಕರಣದಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾಗೆ ಒತ್ತು ಕೊಟ್ಟಿದ್ರು, ಇಲ್ಲಿ ಅದು ಉಲ್ಟಾ ಆಗಿಬಿಡ್ತು.
ಇಲ್ಲದು ಉಲ್ಟಾ ಆಗ್ಬಿಡ್ತು. ರೈಟ್. ಏನು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಏನಿದೆ ಅದು ಅನ್ಫೇರ್ ಆಗಿರಬಾರ್ದು, ಅನ್ರೀಸನೇಬಲ್ ಆಗಿರಬಾರ್ದು, ಆರ್ಬಿಟ್ರರಿ ಆಗಿರಬಾರ್ದು. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಕಾನೂನು ಏನೇ ಮಾಡಿದ್ರು ಕೂಡ ಲಾ ಮಸ್ಟ್ ನಾಟ್ ಬಿ ಅನ್ಫೇರ್, ಆರ್ಬಿಟ್ರರಿ ಆರ್ ಅನ್ರೀಸನೇಬಲ್. ಸೊ ನೀವು ಯಾವುದೇ ಒಂದು ಕಾನೂನನ್ನ ರಚನೆ ಮಾಡಿದ್ರೆ ಅದು ಯಾವುದೇ ರೀತಿಯಲ್ಲಿ ಅನ್ಫೇರ್ ಆಗಿರಬಾರ್ದು, ಅಥವಾ ಮನಸೋ ಇಚ್ಛೆ ಆಗಿರಬಾರ್ದು, ಅಥವಾ ಕಾರಣರಹಿತವಾಗಿರಬಾರ್ದು ಅಂತ ಹೇಳಿ ಹೇಳ್ತಾರೆ. ರೈಟ್, ಕ್ಲಿಯರ್ ಇದೆಯಾ? ಯಾವುದಾದರೂ ಕಾನೂನು ಸ್ವಾಭಾವಿಕ ನ್ಯಾಯದ ತತ್ವ ಉಲ್ಲಂಘಿಸಿದರೆ ಅದನ್ನ ಏನಂತೇಳಿ ನಾವು ಏನ್ ಮಾಡ್ಬೋದು, ಅದನ್ನ ಅಸಾಂವಿಧಾನಿಕ ಅಂತೇಳಿ ತೀರ್ಪು ಕೊಡ್ಬೋದು ಎಂದು ಘೋಷಣೆ ಯಾರು ಮಾಡ್ಬೋದು? ನ್ಯಾಯಾಂಗ. ಸೊ ಗೋಪಾಲನ್ ಪ್ರಕರಣದಲ್ಲಿ ಶಾಸಕಾಂಗಕ್ಕೆ ಹೆಚ್ಚು ಅಧಿಕಾರ ಸಿಕ್ಕಿತ್ತು. ಈ ಪ್ರಕರಣದಲ್ಲಿ ಯಾರಿಗೆ ಹೆಚ್ಚು ಒತ್ತು ಕೊಟ್ಟಿತ್ತು? ಇಲ್ಲಿ ನ್ಯಾಯಾಂಗಕ್ಕೆ ಹೆಚ್ಚು ಒತ್ತು ಸಿಕ್ತು. ಇಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಜೊತೆಗೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅನ್ನು ಕೂಡ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾರೆ. ರೈಟ್, ಡ್ಯೂ ಪ್ರೊಸೆಸ್ ಆಫ್ ಲಾ. ಸೊ ಹೀಗಾಗಿ ವಿಧಿ 21ರ ವ್ಯಾಪ್ತಿಯನ್ನ ವಿಶಾಲಗೊಳಿಸಿದ ಪ್ರಕರಣ ಅಂತ ಕರೀತಾರೆ. ವಿಧಿ 21ರ ವ್ಯಾಪ್ತಿ ವಿಶಾಲಗೊಳಿಸಿದ ಪ್ರಕರಣ ಇದು. ಮೊದಲು ಬಹಳ ಕಡಿಮೆ ವ್ಯಾಪ್ತಿ ಇತ್ತು, ಈಗ ಹೆಚ್ಚು ವ್ಯಾಪ್ತಿ ಆಗುತ್ತೆ. ಅದಕ್ಕೆ ನೋಡ್ರಿ, ಸುಪ್ರೀಂ ಕೋರ್ಟ್ ಹಲವಾರು ಬಾರಿ ಏನಂತ ಕರೆದಿದೆ. ಸುಪ್ರೀಂ ಕೋರ್ಟ್ ಹಲವಾರು ಬಾರಿ ವಿಧಿ 21ನ್ನ ಸಂವಿಧಾನದ ಹೃದಯ ಅಂತ ಕರೀತದೆ. ಸಂವಿಧಾನದ ಹೃದಯ ಅಂತ ಕರೀತದೆ. ಏನಾಗಿತ್ತು? ಪಾಸ್ಪೋರ್ಟ್ ಕೊಟ್ಟಿದ್ರು, ಆಕಿಂದು ಪಾಸ್ಪೋರ್ಟ್ ಅನ್ನ ವಾಪಸ್ ತಗೊಳ್ಳಲಾಗಿತ್ತು. ರೈಟ್. ಸೊ ನನ್ನ ವೈಯಕ್ತಿಕ ಸ್ವಾತಂತ್ರ್ಯ ಹರಣ ಮಾಡ್ತಿದ್ರಿ, ನನಗೆ ವಿದೇಶಕ್ಕೆ ಹೋಗದಂತೆ ತಡಿತಾ ಇದ್ದೀರಿ ಅಂತ ಹೇಳಿದ್ಲಕ್ಕೆ. ಅರ್ಥ ಆಯ್ತಾ ಎಲ್ಲರಿಗೂ? ಬರ್ಕೊಳ್ಳಿ ಬೇಗ. ಯಾವುದಾದರೂ ಕಾನೂನು ಸ್ವಾಭಾವಿಕ ನ್ಯಾಯದ ತತ್ವ ಉಲ್ಲಂಘಿಸಿದ್ರೆ ಅದು ಅಸಂವಿಧಾನಿಕ. ಹೀಗಾಗಿ ಶಾಸಕಾಂಗಕ್ಕೆ ಅಪರಿಮಿತ ಹಕ್ಕಿಲ್ಲ ತನಗೆ ಮನಸ್ಸಿಗೆ ಬಂದ ಹಾಗೆ, ಮನಸ್ಸು ಇಚ್ಛೆಯಾಗಿ ಅನ್ಯಾಯಿಕವಾಗಿದ್ದಂತಹ ಕಾರಣರಹಿತವಾಗಿರ್ತಕ್ಕಂಥ ಕಾನೂನುಗಳನ್ನ ರಚನೆ ಮಾಡುವ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಈಗ ವಿಧಿ 21 ಇದೆ ಅಂತಂದ್ರೆ ವಿಧಿ 19ರಲ್ಲಿ ರೈಟ್ ಆಫ್ ಮೂವ್ಮೆಂಟ್ ಇದೆ ಅಲ್ವಾ, ಚಲಿಸುವ ಸ್ವತಂತ್ರ ಇದೆ. ಸೊ ಇದನ್ನ ಜೊತೆಗೇನೆ ನಾವು ಕನ್ಸಿಡರ್ ಮಾಡಬೇಕು. ವಿಧಿ 14, 19, 21 ಎಲ್ಲ ಒಂದೇ ಜೊತೆಯಲ್ಲಿ ಕನ್ಸಿಡರ್ ಮಾಡಬೇಕು. ಎಲ್ಲಾ ಮೂಲಭೂತ ಹಕ್ಕುಗಳು ಸಂಪೂರ್ಣವಾಗಿ ಬೇರೆ ಬೇರೆ ಅಲ್ಲ, ಒಂದಕ್ಕೊಂದು ರಿಲೇಷನ್ ಅನ್ನ ಹೊಂದಿದೆ. ಎಸ್, ವೆರಿ ಗುಡ್ ಸಚಿನ್ ಕುಮಾರ್. Supreme Court has held that right to life is enshrined in Article 21 means something more than survival or animal existence and would include the right to live with human dignity. ಘನತೆಯ ಜೊತೆಗೆ ಜೀವಿಸುವ ಸ್ವಾತಂತ್ರ್ಯವನ್ನ ಇಲ್ಲಿ ಹೇಳ್ತದೆ. ಘನತೆಯೊಂದಿಗೆ ಜೀವಿಸುವ ಸ್ವಾತಂತ್ರ್ಯ. ರೈಟ್ ಟು ಲಿವ್ ವಿತ್ ಹ್ಯೂಮನ್ ಡಿಗ್ನಿಟಿ. ಕ್ಲಿಯರ್ ಇದೆ ಎಲ್ಲರಿಗೂ? ಮನಕಾ ಗಾಂಧಿ ಪ್ರಕರಣ ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಓಕೆ. ಇದೇ ಪ್ರಕರಣದ ತೀರ್ಪನ್ನ ಫ್ರಾನ್ಸಿಸ್ ಮುಲ್ಲಿನ್ ಕೇಸಲ್ಲೂ ಕೂಡ ರಿಪೀಟ್ ಮಾಡಿತು ಸುಪ್ರೀಂ ಕೋರ್ಟ್. ಅದೆಲ್ಲ ರಾಜಕೀಯ, ಸುಮ್ಮನೆ. ಓಕೆ, ನೆಕ್ಸ್ಟ್ 1981ರಲ್ಲೂ ಫ್ರಾನ್ಸಿಸ್ ಮುಲ್ಲಿನ್ ಪ್ರಕರಣ. ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿ ಫ್ರಾನ್ಸಿಸ್ ಮುಲ್ಲಿನ್ ವರ್ಸಸ್ ನಲ್ಲೂ ಕೂಡ ಏನ್ ಹೇಳ್ತು?
ಕಾನೂನು ಏನಾಗಿರಬಾರ್ದು, ಅನ್ಫೇರ್ ಆಗಿರಬಾರ್ದು, ಅನ್ರೀಸನೇಬಲ್ ಆಗಿರಬಾರ್ದು, ರೈಟ್, ಆರ್ಬಿಟ್ರರಿ ಆಗಿರಬಾರ್ದು, ವಿಮ್ಸಿಕಲ್ ಆಗಿರ್ಬೋದು ಅಥವಾ ಫ್ಯಾನ್ಸಿಫುಲ್ ಆಗಿರ್ಬೋದು, ವಿಮ್ಸಿಕಲ್ ಅಥವಾ ಫ್ಯಾನ್ಸಿಫುಲ್ ಆಗಿರ್ಬೋದು. ಅಂದ್ರೆ ಕಾನೂನು ಯಾವತ್ತಿದ್ರು ಅನ್ಯಾಯಿಕ ಆಗಿರಬಾರ್ದು, ಕಾರಣ ರಹಿತವಾಗಿರಬಾರ್ದು, ಮನಸೋ ಇಚ್ಛೆ ಆಗಿರಬಾರ್ದು, ಯಾರ ಮೇಲಾದ್ರೂ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಆಗಿರಬಾರ್ದು, ಯಾವುದೇ ರೀತಿಯ ಪ್ರಪಗಂಡವನ್ನ ಹೊಂದಿರಬಾರದು ಅಂತೇಳಿ ಫ್ರಾನ್ಸಿಸ್ ಮುಲ್ಲಿನ ಪ್ರಕರಣದಲ್ಲಿ ರಿಪೀಟ್ ಮಾಡಿದ್ರು. ರೈಟ್. ಇವನ್ 1993 ಉನ್ನಿಕೃಷ್ಣನ್ ಪ್ರಕರಣದಲ್ಲಿ ಉನ್ನಿಕೃಷ್ಣನ್ ಪ್ರಕರಣ ಬಹಳ ಇಂಪಾರ್ಟೆಂಟ್ ಪ್ರಕರಣ. ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶದಲ್ಲಿ ಏನ್ ಮಾಡ್ತದೆ, ಸುಪ್ರೀಂ ಕೋರ್ಟ್ ವಿಧಿ 21 ಅಡಿಯಲ್ಲಿನ ಸ್ವತಂತ್ರಗಳನ್ನ ಪಟ್ಟಿ ಮಾಡ್ತದೆ. ಅನ್ಫೇರ್, ಅನ್ರೀಸನಬಲ್, ಆರ್ಬಿಟ್ರರಿ, ವಿಮ್ಸಿಕಲ್ ಅಂಡ್ ಫ್ಯಾನ್ಸಿಫುಲ್. ರಾಜೀವ್, ಆಯ್ತಾ? ಸೊ ಈ ರೀತಿಯಾಗಿ ವಿಧಿ 21 ಸುಪ್ರೀಂ ಕೋರ್ಟ್ ಒಂದ್ ಕಡೆ ಅಂತ ಏನ್ ಹೇಳ್ತದೆ, ಸುಪ್ರೀಂ ಕೋರ್ಟ್ ಪ್ರಕಾರ ಏನು, ವಿಧಿ 21 ಸಂವಿಧಾನದ ಹೃದಯ ಅಂತ ಕರೀತಾರೆ. ವಿಧಿ 21 ಏನು, ಹಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಯಾರು ಹೇಳ್ತಾರೆ, ಸುಪ್ರೀಂ ಕೋರ್ಟ್. ಕ್ಲಿಯರ್ ಇದೆಯಾ? ಯಾಕಂತಂದ್ರೆ ನಿಮಗೆ ಘನತೆಯಿಂದ ಜೀವಿಸುವ ಸ್ವತಂತ್ರ ಎಲ್ಲಿಂದ ಸಿಗುತ್ತೆ? ಒಬ್ಬ ವ್ಯಕ್ತಿಗೆ ಘನತೆಯಿಂದ ಜೀವಿಸುವ ಸ್ವತಂತ್ರ ಎಲ್ಲಿಂದ ಸಿಗುತ್ತದೆ? ವಿಧಿ 21 ಅಡಿಯಲ್ಲಿ. ನಿಮ್ಮ ವೈಯಕ್ತಿಕ ಸ್ವತಂತ್ರಗಳು ಎಲ್ಲಿಂದ ಕನ್ಫರ್ಮ್ ಆಗುತ್ತೆ? ವಿಚ್ ಇಸ್ ದ ಬುಲ್ವಾರ್ಕ್ ಆಫ್ ಇಂಡಿವಿಜುವಲ್ ಲಿಬರ್ಟಿ. ಬುಲ್ವಾರ್ಕ್, ರೈಟ್. ಬುಲ್ವಾರ್ಕ್ ಆಫ್ ಇಂಡಿವಿಜುವಲ್ ಲಿಬರ್ಟಿ ಅಂತ ಯಾವ್ದು ಕರೀತಾರೆ? ಯಾವುದು? ವಿಧಿ 21, ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಕ ಇದು. ರೈಟ್. ಸೊ ವಿಧಿ 21ರಲ್ಲಿ ಸುಪ್ರೀಂ ಕೋರ್ಟ್ ಯಾವ್ಯಾವ ಹಕ್ಕುಗಳನ್ನ ಪಟ್ಟಿ ಮಾಡಿದೆ ಅನ್ನೋದನ್ನ ಹೇಳ್ತೀನಿ. ಇದನ್ನ ಬರ್ಕೊಳ್ರಿ ಮೊದಲು. ನೋಡ್ರಿ, ಏನಿದೆ ಅಂತಂದ್ರೆ ಇಲ್ಲಿ ನಾನು ಹೇಳ್ತಾ ಇರತಕ್ಕಂಥ ವಿಷಯಗಳನ್ನ, ಸಾಕಷ್ಟು ವಿಷಯಗಳನ್ನ ನೀವು ಮೊದಲ ಬಾರಿಗೆ ಕೇಳ್ತಾ ಇದ್ದೀರಿ. ಸೊ ಹೀಗಾಗಿ ನಿಮ್ಗೆ ಕನ್ಫ್ಯೂಷನ್ ಆಗೋದು ಸಹಜ. ಸೊ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು? ನಿಧಾನ ಚಿತ್ತವಾಗಿ ಸರಿಯಾಗಿ ಕೇಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಹೊರತಾಗಿ ನೀವು ಇಷ್ಟು ದಿವಸ ಕಲ್ತಿದ್ದನ್ನ, ಈಗ ನೋಡಿ, ನನ್ನ ಕ್ಲಾಸಿಗೆ ಬರ್ಬೇಕಂದ್ರೆ ತಲೆಯನ್ನ ಖಾಲಿ ಮಾಡ್ಕೊಬೇಕು. ಅದನ್ನ ನಾನು ತುಂಬಿಸಿ ಕಳಿಸ್ತೀನಿ. ಯು ಶುಡ್ ಕಮ್ ಟು ಮೈ ಕ್ಲಾಸ್ ವಿತ್ ಎಂಟಿ ಮೈಂಡ್. ನಾನು ನೀವು ಮೈಂಡ್ ಅಲ್ಲಿ ಆಲ್ರೆಡಿ 28 ವಿಚಾರಗಳನ್ನ ತುಂಬ್ಕೊಂಡ್ ಬಂದು ನೀವು ಏನಾದ್ರೂ ಹೇಳಕ್ ಹೋಗ್ಬಿಟ್ರೆ ಅದೇನಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ನೀವು ಅಲ್ಲಿ ಇಲ್ಲಿ ಓದಿರ್ಬೋದು, ಅಲ್ಲಿ ಇಲ್ಲಿ ಪಾಠ ಕೇಳಿರ್ಬೋದು, ಆ ಪಾಠ ಈ ಪಾಠಕ್ಕೆ ವ್ಯತ್ಯಾಸ ಇದೆ. ಇಲ್ಲಿ ನಾವು ಡೀಪ್ ಆಗಿ ಕಾನ್ಸೆಪ್ಟ್ ಲೆವೆಲ್ ಅಲ್ಲಿ ಪಾಠ ಮಾಡ್ತೀವಿ. ಸೊ ಹೀಗಾಗಿ ನೀವೇನ್ ಮಾಡಿ, ನಿಧಾನ ಚಿತ್ತವಾಗಿ ಕೇಳಿಸ್ಕೊಳ್ರಿ. ಒಂದು ಸರ್ತಿ ಅರ್ಥ ಆದ್ರೆ ನೀವು ಆರಾಮಾಗಿ ಇದನ್ನ ಕ್ಲಿಯರ್ ಮಾಡಬಹುದು. ರಕ್ಷಕ ಅನ್ನಲ್ಲ, ಬುಲ್ವಾರ್ಕ್ ಅಂದ್ರೆ ರಕ್ಷಕನ ಅಂತ ಕರಿಬಹುದು. ಬುಲ್ವಾರ್ಕ್ ಗೋಡೆ ಅಂತ ಕರಿಬಹುದು. ರಕ್ಷಕ, ಗೋಡೆ, ಭದ್ರಕೋಟೆ. ಎಸ್, ಭದ್ರಕೋಟೆ ಅಂತ ಕರಿಬಹುದು. ಬುಲ್ವಾರ್ಕ್ ಅಂದ್ರೆ ಭದ್ರಕೋಟೆ. ವೆರಿ ಗುಡ್ ರಮ್ಯ, ಎಕ್ಸಲ್. ಇದು ವೈಯಕ್ತಿಕ ಸ್ವತಂತ್ರದ ಭದ್ರಕೋಟೆ. SC ವಿಧಿ 21 ಸಂವಿಧಾನದ ಹೃದಯ ಅಂತ ಕರೆದಿದೆ. ಸುಪ್ರೀಂ ಕೋರ್ಟ್ ವಿಧಿ 21 ಸಂವಿಧಾನದ ಹೃದಯ ಎಂದು ಕರೆದಿದೆ. ಯಾವ ಪ್ರಕರಣದಲ್ಲಿ? ಬುಲ್ವಾರ್ಕ್. ಮನೇಕಾ ಗಾಂಧಿ ಪ್ರಕರಣ ಬುಲ್ವಾರ್ಕ್ ಅಂತ ಕರಿತೀವಿ. ಮನೇಕಾ ಗಾಂಧಿ ಪ್ರಕರಣ ವೈಯಕ್ತಿಕ ಸ್ವಾತಂತ್ರ್ಯದ ಭದ್ರಕೋಟೆ. ಉನ್ನಿಕೃಷ್ಣನ್ ಪ್ರಕರಣ ಪಟ್ಟಿ ಮಾಡುತ್ತೆ ಯಾವ್ಯಾವ ಇದಾವೆ ಅಂತ ಹೇಳಿ. ರೈಟ್. ಪಟ್ಟಿ ಮಾಡಿ ಇದರ ವಿಸ್ತರಣೆ ಮಾಡುತ್ತೆ, ಪಟ್ಟಿ ಮಾಡಿ ವ್ಯಾಪ್ತಿ ವಿಸ್ತರಣೆ ಮಾಡುತ್ತೆ. ಸೊ ಯಾವ್ಯಾವ ವಿಧಿ 21 ಅಡಿಯಲ್ಲಿ ಏನೇನಿದೆ ಅನ್ನೋದನ್ನ ಹೇಳ್ತೀನಿ. ಇದು ಮುಗಿತಾ ಎಲ್ಲರದು? ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ ಟ್ರೂ ಅಂತ ಹಾಕ್ರಿ, ಯಾರ್ಯಾರಿಗೆ ಅರ್ಥ ಆಗಿಲ್ಲ ಫಾಲ್ಸ್ ಅಂತ ಹಾಕ್ರಿ. ಯಾರ್ಯಾರು ಫಾಲ್ಸ್ ಹಾಕಿದಿರಿ ಅವ್ರು ಕೈ ಎತ್ತಬೇಕು, ಮಾತಾಡ್ಬೇಕು ನನ್ನ ಜೊತೆ. ಕಾಜು, ಅವ್ವ, ಶೋಭಾ, ಅಕ್ಷತಾ.
ಎಲ್ಲರೂ ಪೂಲ್ ಹಾಕ್ರಿ. ಶಂಕರ್ ಏನ್ ಅರ್ಥ ಆಗಿಲ್ಲ ಕೇಳ್ರಿ. ಸುಮ್ನೆ ನೀವು ಫಾಲ್ಸ್ ಹಾಕಿದ್ರೆ ನೆಕ್ಸ್ಟ್ ಟೈಮ್ ನಿಮ್ ಡೌಟ್ಗೆ ಆನ್ಸರ್ ಮಾಡಲ್ಲ ನಾನು. ನಿಮ್ಗೆ ಅನಿಸಿದ್ರೆ ಹಾನೆಸ್ಟ್ ಆಗಿ ಅನಿಸಿದ್ರೆ ಮಾತ್ರ ಕೈ ಎತ್ತಬೇಕು, ಡೌಟ್ ಇದ್ರೆ ಕೇಳಬೇಕು. ಇದನ್ನ ಮೊದಲು ಕ್ಲಿಯರ್ ಮಾಡಿನ ಮುಂದೆ ಹೋಗೋಣ. ಹೇಳಿ ಅಕ್ಷತ. ಹಲೋ ಸರ್. ಹಲೋ ಹಾ ಹೇಳಿಮ್ಮ. ಹೇಳಿ ಕೇಳ್ತೀನಿ. ಸರ್, ಸುಪ್ರೀಂ ಕೋರ್ಟ್ ಇದು 21ನೇ ವಿಧಿಯನ್ನ ಸಂವಿಧಾನದ ಹೃದಯ ಅಂತ ಹೇಳ್ತಿಂದೆ. ಮೇನಕಾ ಗಾಂಧಿ ಪ್ರಕರಣದಲ್ಲೂ ಹೇಳಿದೆ ಅಂತ ಹೇಳಿದ್ರಿ, ಮತ್ತೆ ಉನ್ನಿಕೃಷ್ಣನದಲ್ಲೂ ಹೇಳಿದೆ ಅಂತ ಹೇಳಿದ್ರೆ. ಇಲ್ಲ ಇದು ಯಾವ ಪ್ರಕರಣದಲ್ಲಿ ಅಂತ ಹೇಳಿಲ್ಲ, ಸಾಮಾನ್ಯವಾಗಿ ಹೇಳಿದೆ ಅಂತ ಹೇಳಿದ್ದೀನಿ ನಾನು. ಪ್ರಕರಣ ಹೌದಾ ಸರ್? ಉಲ್ಲೇಖ ಮಾಡಿಲ್ಲ, ಸರ್, ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಇದನ್ನ ಉಲ್ಲೇಖ ಮಾಡಿದೆ. ಈ ಬುಲ್ವಾರ್ಕ್ ಆಫ್ ಇಂಡಿವಿಜುವಲ್ ಲಿಬರ್ಟಿ ಅದು ಎಲ್ಲಿ ಹೇಳಿದೆ ಮೇನಕಾ ಸರ್? ಗಾಂಧಿ ಪ್ರಕರಣವನ್ನು ಕರೀತಾರೆ, ಅದು ವಿಧಿ 21. ಇಲ್ಲಿ ಉನ್ನಿಕೃಷ್ಣನಲ್ಲಿ ಇದು ಫ್ರಾನ್ಸಿಸ್ ಮಲ್ಲಿನ್ ಪ್ರಕರಣದಲ್ಲಿ ಬರ್ಸಿದ್ರು. ಅಲ್ಲ ನಾನು ಹೇಳುವಾಗ ಸಪರೇಟ್ ಆಗಿ ಬರೆಸ್ತೇ ಅದನ್ನ. ಹಾ ಸರ್. ಇದು ಮೇನಕಾ ಗಾಂಧಿ ಪ್ರಕರಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ. ನಮಸ್ಕಾರ ಸರ್. ಇಲ್ಲಿ ಮೇನಕಾ ಗಾಂಧಿ ಪ್ರಕರಣದಲ್ಲಿ ಡ್ಯೂ ಪ್ರೊಸೀಜರ್ ಆಫ್ ಲಾ ಅಲ್ಟಿಮೇಟ್ ಆಗಲ್ಲ. ಮೇನಕಾ ಗಾಂಧಿ ಪ್ರಕರಣದಲ್ಲಿ ಡ್ಯೂ ಪ್ರೊಸೆಸ್ಗೂ ಕೂಡ ಮಹತ್ವವನ್ನು ಕೊಡ್ತಾರೆ. ಹೌದಲ್ಲ ಸರ್? ಹಾ. ಇದರಿಂದ ಏನು ನೆಕ್ಸ್ಟ್ ಚೇಂಜ್ ಮಾಡಿಲ್ಲ ಸರ್? ಇಲ್ಲ, ಅದಾದ್ಮೇಲೆ ವ್ಯಾಪ್ತಿ ಹೆಚ್ಚು ಮಾಡ್ಕೊಂತ ಹೋದ್ರು. ವಿಧಿ 21ರ ವ್ಯಾಪ್ತಿ ಹೆಚ್ಚಾಗ್ತವೆ. ಉನ್ನಿಕೃಷ್ಣನ್ ಪ್ರಕರಣದಲ್ಲಂತೂ ಇನ್ನೂ ಜಾಸ್ತಿ ಮಾಡಿದ್ರು ವ್ಯಾಪ್ತಿಯನ್ನು. ಸರ್ ಫಸ್ಟ್ ಇವಾಗ ನಾನ್ ಜನರಲ್ ಕ್ವಶನ್ ಸರ್ ಇದು. ಇವಾಗ ವಿಧಿ ಪ್ರಕಾರ ಫಸ್ಟ್ ಜೀವಿಸಿದ್ರೆ ತಾನೇ ಎಲ್ಲ ವಾಕ್ ಸಭೆ ಸ್ವಾತಂತ್ರ್ಯ ಬರ್ಬೇಕಾಗಿತ್ತಲ್ಲ ಸರ್? ಅದಕ್ಕೆ ಫಸ್ಟ್ ಯಾಕೆ ಅಂತ ಸುಮ್ಮನೆ ಜನರಲ್ ಕ್ವಶನ್. ಫಸ್ಟ್ ಯಾಕೆ ಮಾತ್ರ ಉಳಿದಿದ್ದೆಲ್ಲ ಸಿಗುತ್ತಾ? ಜೀವಿಸುವುದಂತಂದ್ರೆ ಅದು ಉಸಿರಾಡಿ ಜೀವನ ಅಂತಲ್ಲ. ಜೀವಿಸುವ ಅಂತಂತಂದ್ರೆ ಏನು? ವೈಯಕ್ತಿಕ ಸ್ವತಂತ್ರಗಳು. ಒಬ್ಬ ವ್ಯಕ್ತಿಗೆ ಜೀವನ ಮಾಡಬೇಕಾದ್ರೆ ಯಾವ್ಯಾವ ಸ್ವತಂತ್ರಗಳು. ಜೀವಿಸುವ ಸ್ವತಂತ್ರ ಅಂತಂದ್ರೆ ಬದುಕಿರುವ ಸ್ವತಂತ್ರ ಅಂತಲ್ಲ. ಜನರಲ್ ಜೀವಿಸಿದ್ರೆ ತಾನೇ ವಾಕ್ ಸಭೆ ಸಂಘ ಸಂಚಾರ ವಾಸಿಸುವ ಆಸ್ತಿ ಅವೆಲ್ಲ ಅನುಭವಿಸಲ್ಲ. ಅವೆಲ್ಲ ಇವೇನು ಜೀವಿಸುವ ಸ್ವತಂತ್ರ ಅಂದ್ರೆ ಜೀವಿಸಲು ಬೇಕಾದ ಸ್ವತಂತ್ರಗಳು. ಓಕೆ ಹೇಳಿ ಕುಮಾರ್. ಸರ್ 1981 ಫ್ರಾನ್ಸಿನ ಮುಲಿನ್ ಪ್ರಕರಣ ಇದೆಯಲ್ಲ ಸರ್, ಅಂದ್ರೆ ಕಾನೂನು ಆಗಿಬಾರ್ದು. ಕಾರಣರಹಿತ ಮನುಷ್ಯ ಸೇಡು ತೀರಿಸಿಕೊಳ್ಳಬಾರದು, ಹಂಗಿರ್ಬಾರ್ದು ಅಂತ ಸರ್. ಈ ಭದ್ರಾ ಕೋಟೆ ಐತಿದಲ್ಲ ಸರ್, ಇದೇನಂತ? ಮೇನಕಾ ಗಾಂಧಿ ಪ್ರಕರಣದಲ್ಲಿ ಅಂದ್ರ ಆ ಪ್ರಕರಣ ಭದ್ರಾ ಕೋಟೆ ಆಗಿದೆ ಅಂತ. ಹಾ ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಹಲೋ ಸರ್, ನಮಸ್ಕಾರ. ಹೇಳಿ ಸರ್, ಅವು ಟೋಟಲ್ ಎಷ್ಟು ಪ್ರಕರಣಗಳು ಅದಾವ ಸರ್? ಪ್ರಕರಣಗಳು ಸಾಕಷ್ಟು ಇರ್ತವೆ. ನಿಮ್ಮ ಎಕ್ಸಾಮಿಗೆ ಬರುವಂತ ಪ್ರಕರಣ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಅದೇ ಸರ್, ಈ ಶಂಕರ ಪ್ರಸಾದ್ ಪ್ರಕರಣ ಸರ್, ಸಜ್ಜನ್ ಸಿಂಗ್ ಪ್ರಕರಣ ಸರ್, ಗೋಲಕ್ನಾಥ್ ರೀ, ಇಂದಿರಾ ಗಾಂಧಿ ಪ್ರಕರಣ ರೀ, ಮತ್ತೆ ಕೇಶವಾನಂದ ಭಾರತ ಪ್ರಕರಣ. ಅಲ್ಲಲ್ಲ, ಯಾವ್ಯಾವ್ದು ಹೇಳ್ತೀನಿ ಒಟ್ಟೆ ಡೀಟೇಲ್ ಬರ್ಕೊಂಡ್ಬಿಡ್ರಿ. ಎಷ್ಟು ಅದಾವ ಸರ್ ಪ್ರಕರಣಗಳು? ಆ ಪ್ರಕರಣಗಳು ಎಷ್ಟು ಅದಾವ ಸರ್? ಬಾಳ ಅದಾವ ಎಲ್ಲ, ನಾನು ಒಮ್ಮೆ ಹೇಳಕ್ ಬರಂಗಿಲ್ಲ. ಆಯ್ತು. ಇನ್ನು ವಿಧಿ 21ರ ಅಡಿಯಲ್ಲಿ ಬರುವ ಪ್ರಮುಖ ಸ್ವತಂತ್ರಗಳು. ಸ್ವತಂತ್ರಗಳು ಯಾವ್ಯಾವ ಬರ್ತಾವು? ರೈಟ್, ಯಾವ್ಯಾವ್ದು ಬರ್ತಾವು? ಒಂದನೇದು ಘನತೆಯಿಂದ ಜೀವಿಸುವ ಹಕ್ಕು. ಎರಡನೇದು ಉತ್ತಮ ಪರಿಸರದ ಹಕ್ಕು. ಉತ್ತಮ ಪರಿಸರದಲ್ಲಿ ಮಾಲಿನ್ಯ ಮುಕ್ತ ನೀರು, ಗಾಳಿ, ಅಪಾಯಕಾರಿ ಕಾರ್ಖಾನೆಗಳ ವಿರುದ್ಧ, ಕಾರ್ಖಾನೆಗಳ ಮಾಲಿನ್ಯ, ಇದನ್ನು ಕೂಡ ಒಳಗೊಂಡಿದೆ ಉತ್ತಮ ಪರಿಸರದ ಹಕ್ಕು. ಮೂರನೇದು ವಸತಿಯ ಹಕ್ಕು. ನಾಲ್ಕನೇದು ಆರೋಗ್ಯದ ಹಕ್ಕು. ಐದನೇದು ಖಾಸಗಿತನದ ಹಕ್ಕು. ಈ ಖಾಸಗಿತನದ ಹಕ್ಕನ್ನ ವಿಧಿ 21ರಲ್ಲಿ ಯಾವ ಪ್ರಕರಣದಲ್ಲಿ ಸೇರಿಸಲಾಯಿತು ಅಂತಂದ್ರೆ ಜಸ್ಟಿಸ್ ಪುಟ್ಟುಸ್ವಾಮಿ ಪ್ರಕರಣದಲ್ಲಿ. ಜಸ್ಟಿಸ್ ಪುಟ್ಟುಸ್ವಾಮಿ ಪ್ರಕರಣದಲ್ಲಿ ಏನಂತ ಹೇಳ್ತಾ ಇತ್ತು? ಖಾಸಗಿತನ ಕೂಡ
ಖಾಸಗಿತನ ಕೂಡ ಒಂದು ನಮ್ಮ ಏನು ಮೂಲಭೂತ ಹಕ್ಕು. ಜಸ್ಟಿಸ್ ಪುಟ್ಟಸ್ವಾಮಿ ಪ್ರಕರಣ ಖಾಸಗಿತನ ನಮ್ಮ ಮೂಲಭೂತ ಹಕ್ಕು ಅಂತೇಳಿ ಹೇಳ್ತದೆ. ಬಹಳ ಇಂಪಾರ್ಟೆಂಟ್, ಇದು ಪ್ರಶ್ನೆ ಆಗುತ್ತೆ. ರೈಟ್, ಇದು ಪ್ರಶ್ನೆ ಆಗುತ್ತೆ 2017. ಇದಾದ್ಮೇಲೆ ನೆಕ್ಸ್ಟ್ 14 ವರ್ಷದವರೆಗೆ ಉಚಿತ ಶಿಕ್ಷಣದ ಹಕ್ಕು. ಉಚಿತ ಶಿಕ್ಷಣದ ಹಕ್ಕು. 7ನೇದು ಒಬ್ಬಂಟಿಯಾಗಿ ಕಾರಾಗೃಹದಲ್ಲಿ ಬಂಧಿಸುವ ವಿರುದ್ಧದ ಹಕ್ಕು. ಚೀತ ಪದ್ಧತಿಯ ವಿರುದ್ಧದ ಹಕ್ಕು. ಕೈಕೋಳ ತೊಡಿಸುವುದರ ವಿರುದ್ಧದ ಹಕ್ಕು. ಉಚಿತ ಕಾನೂನು ನೆರವಿನ ಹಕ್ಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಕಾಲಿಕ ಚಿಕಿತ್ಸೆಯ ಹಕ್ಕು. ರೈಟ್, ನ್ಯಾಯಸಮ್ಮತ ವಿಚಾರಣೆ ಹಕ್ಕು. ಜೀವನಾವಶ್ಯಕ ಪಡೆಯಲು ಕೈದಿಗಳ ಹಕ್ಕು. ರೈಟ್. 14ನೇದು ನಿದ್ರಿಸುವ ಹಕ್ಕು. 15ನೇದು ಸುಸ್ಥಿರ ಅಭಿವೃದ್ಧಿ ಹಕ್ಕು. 16ನೇದು ಪಿಂಚಣಿ ಹಕ್ಕು, ಕೌಟುಂಬಿಕ ಪಿಂಚಣಿ ಹಕ್ಕು. ಇನ್ನೂ ಸಾಕಷ್ಟು ಹಕ್ಕುಗಳಿವೆ. ಕ್ಲಿಯರ್ ಇದೆಯಾ? ಎಲ್ಲ ಹಕ್ಕುಗಳು ಬರ್ತಾವ. ಈಗ ವಿಳಂಬ ಮಾಡಿ ಗಲ್ಲು ಶಿಕ್ಷೆಗೇರಿಸುವ ಹಕ್ಕಿದೆ. ಹೌದಾ? ಒಳ್ಳೆಯ ಸಮಾಧಿ ಮಾಡುವ ಹಕ್ಕಿದೆ. ಮಾಹಿತಿ ಹಕ್ಕು ಬರ್ತದೆ. ಆಮೇಲೆ ಕೇಳಿಸಿಕೊಳ್ಳುವ ಹಕ್ಕು. ರೈಟ್. ತಮ್ಮ ಶಿಕ್ಷೆಯ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ಹಕ್ಕು. ಸಾಕಷ್ಟು ಹಕ್ಕುಗಳಿವೆ. ಕ್ಲಿಯರ್ ಇದೆಯಾ? ನಾನು ಎಷ್ಟು ನನಗೆ ನೆನಪು ಬರ್ತಾ ಇದೆ ಅದನ್ನ ಹೇಳಿದ್ದೀನಿ. Is it clear to everyone? ವಿಧಿ 21 ಎಲ್ಲರಿಗೂ ಕ್ಲಿಯರ್ ಇದೆಯಾ? ಹೇಗೆ ಒಬ್ಬಂಟಿಯಾಗಿ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಕೆಲವೊಂದು ಸರ್ತಿ ಏನ್ ಮಾಡ್ಬಿಡ್ತಾರೆ, ಜನರನ್ನ ಬಿಟ್ಟು ಒಬ್ಬೊಬ್ಬರನ್ನೇ ಹೋಗಿ ಒಂದು ಸೆಲ್ ನಲ್ಲಿ ಅವ್ರನ್ನ ವಾರಾನ ಗಂಟ್ಲೆ ಅವ್ರನ್ನ ಹೊರಗೆ ಬಿಡಲಾರ್ದೆ ಅಲ್ಲೇ ಒಳಗಡೆನೆ ಹಾಕಿ ಬಿಡ್ತಾರೆ. ಅದರ ವಿರುದ್ಧ ಕೂಡ ಹಕ್ಕಿದೆ. 9ನೇ ಪಾಯಿಂಟ್ ಕೈಕೋಳ. ಅಂದ್ರೆ ನಿಮ್ಗೆ ಇದು ಹಾಕ್ತಾರ ಗೊತ್ತಾ? ಕೈಕೋಳ ಹಾಕ್ತಾರಲ್ಲ ಅರೆಸ್ಟ್ ಮಾಡುವಾಗ, ಏನಂತಾರ ಅದಕ್ಕೆ? ಬೇಡಿ. ಹಕ್ಕುಗಳು ಸಾಕಷ್ಟು. ಯಾರು ಬ್ರೇಸ್ಲೆಟ್ ಅನ್ನೋರು? ಹನ್ನೆರಡನೇ ಪಾಯಿಂಟ್ ನ್ಯಾಯಸಮ್ಮತ ವಿಚಾರಣೆ ಹಕ್ಕು. ಯಾವುದೇ ರೀತಿ ಪೂರ್ವಾಗ್ರಹ ಇಲ್ಲದೆ ನ್ಯಾಯಸಮ್ಮತವಾಗಿ ವಿಚಾರಣೆ ಮಾಡಬೇಕು. 7 ಹೇಳಿದ್ನಲ್ಲ ಆಲ್ರೆಡಿ. ಒಬ್ಬೊಬ್ಬರನ್ನೇ ಜೈಲಿನಲ್ಲಿ ಕೂಡಿ ಹಾಕುವಂತಿಲ್ಲ. ಹೊರಗಡೆ ಬಿಡದೆ ಕಾರಾಗೃಹ ಕೊನೆಯಲ್ಲೇ ಕೂಡಿ ಹಾಕುವಂತಿಲ್ಲ. 14 ನಿದ್ರಿಸುವ ಹಕ್ಕು. ಮಲ್ಕೊಳಕ್ ಬಿಡಬೇಕು, ಸುಮ್ನೆ ಎಬ್ಸುವಂತಿಲ್ಲ. ರೈಟ್ ಟು ಸ್ಪೀಡಿ ಟ್ರಯಲ್ ಅಂತಂದ್ರೆ ತ್ವರಿತ ವಿಚಾರಣೆ ಹಕ್ಕು, ಅದು ಕೂಡ ಹಕ್ಕಿದೆ. ತ್ವರಿತ ವಿಚಾರಣೆ, ತ್ವರಿತ ಶಿಕ್ಷೆ ವಿಧಿಸುವ ಹಕ್ಕು. ಇನ್ನು ಸಾಕಷ್ಟಿವೆ. ಬರ್ಕೊಂಡು ಹೋದಂದ್ರೆ ಒಂದು 40-50 ಹಕ್ಕುಗಳಾಗ್ತವು. 8ಕ್ಕಾಗಿದೆ. ಮೊದಲು ಇದರಲ್ಲೆಲ್ಲ ಡಿಕ್ಲೇರ್ ಮಾಡಿದ್ರು. ಸರ್, ಘನತೆ, ಪರಿಸರ, ವಸತಿ ಇವುಗಳಿಂದ ಕೊಳಗೇರಿ ಜನ ವಂಚಿರ್ತಾರಲ್ಲ. ಹೌದು, ಅದಕ್ಕೆ ಹೋಗಿ ಅವ್ರು ಹಾಕಬೇಕು ನನ್ನ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ. ಅವಾಗ ಕೋರ್ಟು ಸರ್ಕಾರಕ್ಕೆ ಆದೇಶ ಕೊಡುತ್ತೆ, ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ. 16 ಕೌಟುಂಬಿಕ ಪಿಂಚಣಿ.
ಕೌಟುಂಬಿಕ ಪಿಂಚಣಿ ಅಂದ್ರೆ ಪೆನ್ಷನ್ ಹಕ್ಕು ಇದೆ, ವಿಮಾ ಹಕ್ಕು ಕೂಡ ಇದೆ ನೋಡ್ರಿ. ವಿಮಾ ಹಕ್ಕು ಕೂಡ ಇದೆ, ಪಿಂಚಣಿ ಹಕ್ಕು ಕೂಡ ಇದೆ ಎಲ್ರಿಗೂ. ಬಾರ್ ಫೆಟರ್ಸ್ ವಿರುದ್ಧ ಕೂಡ ಹಕ್ಕಿದೆ ರವಿಕರ. ಇದೇ ಮುಂದೆ 21A ಆಗಿದೆ. ಇದೇ ಮುಂದೆ 21A ಆಗಿದೆ. ಬೆಟ್ರ್ ಮುಗಿತಾ ಎಲ್ಲರದು? ಯಾರ್ಯಾರಿಗೆ ಈ ಹಕ್ಕುಗಳ ಅರ್ಥ ಆಗಿವೆ ಟ್ರೂ ಹಾಕ್ರಿ, ಫಾಲ್ಸ್ ಹಾಕಿದವರು ನಾನು ಕೇಳ್ತೀನಿ, ನೀವು ಡೌಟ್ ಕೇಳಲೇಬೇಕು ಕಂಪಲ್ಸರಿ. ಅದ್ರಲ್ಲಿ ಮತ್ತೆ ಎರಡು ಆಗ್ತಾ ಇರ್ತಾವ ಬಾಳೇಶ್. ಖುಷಿ, ಮಂಜುನಾಥ್, ಪ್ರಜಾಕೀಯ, ರುದ್ರಪ್ಪ, ಏನಿದೆ ನಿಮ್ ಡೌಟ್ ಹೇಳಿ ಖುಷಿ. ಸರ್, ಈ ಹಕ್ಕುಗಳನ್ನ ನಾವಾಗಿ ಸ್ವಂತವಾಗಿ ತಗೊಳ್ಳೋದ ಅಥವಾ ಸರ್ಕಾರ ಕೊಡುತ್ತೆ ಸರ್? ಸರ್ಕಾರ ಕೊಡಬೇಕು ಇದನ್ನ. ಅದನ್ನ ನೀವು ಕೊಡ್ಲಿಲ್ಲ ಅಂದ್ರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅಷ್ಟೇ, ರಿಟ್ ಮೂಲಕ. ಓಕೆ, ಎಸ್ ಹೇಳ್ರಿ ಮಹೇಶ್. ಇವೆಲ್ಲ ನೆಗೆಟಿವ್ ಮೂಲಭೂತ ಹಕ್ಕುಗಳು ನೀವು ಸರ್ಕಾರದಿಂದ ಕೇಳಿ ತಗೋಬೇಕು. ನಿಮ್ದು ಉಲ್ಲಂಘನೆ ಆದಾಗ ಮಾತ್ರ ಕೇಳಬೇಕಾಗುತ್ತೆ. ಜಸ್ಟಿಸ್ ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಈ ಆಧಾರ್ ಕಾರ್ಡ್ ಇಶ್ಯೂ ಬಂದಿತ್ತು. ಆಧಾರ್ ಕಾರ್ಡ್ ನಲ್ಲಿ ಫಿಂಗರ್ ಪ್ರಿಂಟ್ ತಗೊಂತಾ ಇದ್ದೀರಿ, ಐರಿಸ್ ತಗೊಂತಿದ್ದೀರಿ, ಎಲ್ಲ ತಗೊಂತಿದ್ದೀರಿ, ಇದು ನನ್ನ ಖಾಸಗಿತನಕ್ಕೆ ಧಕ್ಕೆ ಆಗುತ್ತೆ ಅಂತ ಜಸ್ಟಿಸ್ ಪುಟ್ಟಸ್ವಾಮಿ ಅವರು ಪ್ರಕರಣ ಹಾಕಿದ್ರು. ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, JSK ನೇತೃತ್ವದ 9 ನ್ಯಾಯಾಧೀಶರ ಬೆಂಚ್ ಏನ್ ಹೇಳ್ತು, ಖಾಸಗಿತನ ಏನಿದೆ, ರೈಟ್ ಟು ಪ್ರೈವಸಿ ಈಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳ್ತು. ಹೇಳ್ರಿ ಯಾರು? ಮಹೇಶ್ ಮಾತಾಡಿ ಸರ್. ಇದು ರೈಟ್ ಇನ್ಫಾರ್ಮೇಶನ್ ಇದ್ರಲ್ಲಿ ಆರ್ಟಿಕಲ್ 21 ಅಲ್ವಾ ಸರ್ ಬರೋದು? ಆರ್ಟಿಕಲ್ 21 ಎಲ್ಲ ಮಾಹಿತಿ ಹಕ್ಕು ಇದೆ ಸರ್. ಬಟ್ ನೀವು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ರೈಟ್ ಇನ್ಫಾರ್ಮೇಶನ್ ಬಗ್ಗೆ ಮೆನ್ಷನ್ ಮಾಡಿದ್ರಿ. ಹೌದು, ಮಾಹಿತಿಯನ್ನ ಕೇಳುವ ಹಕ್ಕು ಇಲ್ಲೂ ಇದೆ, ಇಲ್ಲೂ ಇದೆ. ನಾ ಹೇಳಿದ್ನಲ್ಲ 19, 21 ದೇ ಆರ್ ನಾಟ್ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್. ಸಂಬಂಧಿತ ಆಗಿರ್ತಾವು. ಸರ್, ಇವಾಗ ನೀವು ಇಷ್ಟೊಂದು ರೈಟ್ಸ್ ಮೆನ್ಷನ್ ಮಾಡಿದ್ರಲ್ಲ, ಇದು ಯಾರ್ ಕೇಸಲ್ಲಿ ಸರ್ ಮೆನ್ಷನ್ ಮಾಡಿದ್ದು? ಯಾವ ಕೇಸ್? ಎಲ್ಲ ಬೇರೆ ಬೇರೆ ಕೇಸಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಿರ್ತಾವೆ. ಎಲ್ಲಾ ಕೇಸ್ ಹೆಂಗ್ ನೆನ್ಪಿಟ್ಕೊಳಕ್ ಸಾಧ್ಯ ಇದೆ? ಸರ್, ನೀವು ಅದೇ ಇವ್ರ ಕೇಸಲ್ಲಿ ಅಂತ ಹೇಳಿದ್ರಲ್ಲ, ಅದೇ ಉನ್ನಿಕೃಷ್ಣ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಮೆನ್ಷನ್ ಮಾಡಿದ್ರೆ ಅಂತ ಹೇಳಿದ್ರಲ್ಲ, ಮೆನ್ಷನ್ ಮಾಡಿ ವ್ಯಾಪ್ತಿಯನ್ನ ಹೆಚ್ಚಿಸಲಾಯಿತು. ಬಟ್ ಸರ್, ಮೇನಕಾ ಗಾಂಧಿ ಕೇಸಲ್ಲಿ ನೀವು ಅದೇ ಹೇಳಿದ್ರಲ್ಲ ಸರ್, ಲೈಕ್ ದೇ ಎಕ್ಸ್ಪ್ಯಾಂಡೆಡ್ ಸಮ್ ವ್ಯಾಪ್ತಿ ವಿಶಾಲಗೊಳಿಸಿದ ಪ್ರಕರಣ. ಅಲ್ಲಿ ವ್ಯಾಪ್ತಿ ಜಾಸ್ತಿ ಮಾಡಿದ್ರು, ಉನ್ನಿಕೃಷ್ಣನಲ್ಲಿ ಅದಕ್ಕಿಂತ ಜಾಸ್ತಿ ಮಾಡಿದ್ರು ಅಷ್ಟೇ. ಓಕೆ ಸರ್, ಓಕೆ ಸರ್. ಸರ್, ಇನ್ನೊಂದು ಸರ್, ಅವಾಗ್ಲೇ ಕೇಳಿದೆ, ಅದು ಮರ್ತೇ ಹೋದೆ ಸರ್. ಏನೋ ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಹೇಳಿ ಕೃಷ್ಣ. ನೋಡ್ರಿ, ಇಲ್ಲಿ ಬರ್ದಿರ್ತಕ್ಕಂಥ ಹಕ್ಕುಗಳೇ ಕೊನೆ ಅಲ್ಲ, ಇನ್ನೂ 30-40 ಹಕ್ಕುಗಳಿವೆ. ನಾನು ಯಾವ ಹುದ್ದೆ ಬಂದಿದೆ ಅಷ್ಟೇ ಬರ್ದಿದ್ದೀನಿ. ಹೇಳಿ ಸರ್. ಭಾಗ 3 ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರಿತೀವ್ರಿ. ಭಾಗ 3 ಅಲ್ಲಪ್ಪ, ವಿಧಿ 32 ಆತ್ಮ ಮತ್ತು ಹೃದಯ ಅಂತೇಳಿ ಅಂಬೇಡ್ಕರ್ ಅವರು ಕರೆದಿದ್ದಾರೆ. ಇದು ವಿಧಿ 21 ಸುಪ್ರೀಂ ಕೋರ್ಟ್ ಹೃದಯ ಅಂತ ಕರೆದಿದೆ. ಇದು ಸಪರೇಟ್ ಆಗಿ ನಾನು ಇದು ಮಾಡ್ಬೇಕು. ವಿಧಿ 32 ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದವರು ಯಾರು? ಅಂಬೇಡ್ಕರ್. ಸುಪ್ರೀಂ ಕೋರ್ಟ್ ವಿಧಿ 21 ಹೃದಯ ಅಂತ ಕರೆದಿದ್ದಾರೆ. ಅದೇ ಸರ್, ಸ್ವಲ್ಪ ಡೌಟ್ ಬಂತ್ರಿ. ಓಕೆ 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 ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಧಿ 21A. ವಿಧಿ 21A ಶೈಕ್ಷಣಿಕ ಹಕ್ಕು. ಆಲ್ರೆಡಿ ಇದು 21ರ ಅಡಿಯಲ್ಲಿ ಇತ್ತು, ಬಟ್ ಇದನ್ನ ವಿಶೇಷವಾಗಿ ಸಂವಿಧಾನದ ಎಷ್ಟನೇ ತಿದ್ದುಪಡಿ? 86ನೇ ತಿದ್ದುಪಡಿ ಮೂಲಕ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಪಡೆಯುವುದು ಮೂಲಭೂತ ಹಕ್ಕು ಅಂತೇಳಿ ಘೋಷಣೆ ಮಾಡಲಾಗಿದೆ. ಮೂಲಭೂತ ಹಕ್ಕು, ರೈಟ್. 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಪಡೆಯುವುದು. ಹೀಗಾಗಿ ಯಾವುದೇ 6ರಿಂದ 14 ವರ್ಷದ ವಿದ್ಯಾರ್ಥಿ ಎಲ್ಲಿಗೆ ಹೋದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಿ ನನಗೆ ಶಿಕ್ಷಣ ಸಿಗ್ತಾ ಇಲ್ಲ ಅಂದಾಗ ಸರ್ಕಾರ ಕೊಡಬೇಕು. ಸರ್ಕಾರದ ಕರ್ತವ್ಯ ಅದು, ರೈಟ್. ಸರ್ಕಾರ ಕೊಡಲೇಬೇಕು. ಇದು ನೋಡ್ರಿ, ಈ ತಿದ್ದುಪಡಿಗಿಂತ ಮೊದಲು ಇದು ವಿಧಿ 45ರಲ್ಲಿ ಕಂಡು ಬರ್ತಿತ್ತು. ವಿಧಿ 45ರಲ್ಲಿ ಉಲ್ಲೇಖ ಇತ್ತು. ಯಾವಾಗ? ಮೊದಲು. ಆದ್ರೆ ಇವಾಗ ವಿಧಿ 45 ಕೂಡ ಚೇಂಜ್ ಮಾಡಿದ್ದಾರೆ. ಅದನ್ನು ಮುಂದೆ ಹೇಳ್ತೀನಿ ನಾನು. ಪಾಲಕರ ಕರ್ತವ್ಯ ಮಾಡಿದ್ದಾರೆ ಅದನ್ನು, ರೈಟ್. ಸೊ ಈಗ ಇದನ್ನ ಕಂಪಲ್ಸರಿ ಗವರ್ಮೆಂಟ್ ಕೊಡಲೇಬೇಕು. ಹೀಗಾಗಿ ಸರ್ಕಾರ 2009ರಲ್ಲಿ ರೈಟ್ ಟು ಎಜುಕೇಶನ್ ಅನ್ನ ಜಾರಿಗೆ ತಂದಿದೆ. RTE 2009ರಲ್ಲಿ ಇದನ್ನ ಪಾಸ್ ಮಾಡಿದ್ರು. 2010ರಲ್ಲಿ ಜಾರಿಗೆ ಬಂತು. ರೈಟ್ ಟು ಎಜುಕೇಶನ್ ಶಿಕ್ಷಣದ
ಹಕ್ಕಿನ ಕಾಯ್ದೆ. ಓಕೆ, ಇದು ವಿಧಿ 21. ಅರುಣಾ ಶಾನ್ಬಾಗ್ ಕೇಸ್ ಇಸ್ ಆಲ್ಸೋ ಮೆನ್ಷನ್ಡ್ ಇನ್ ಆರ್ಟಿಕಲ್ 21. ಅದು ಇದು ಪರ್ಸನಲ್ ಲೈಫ್ ಅಂಡ್ ಲಿಬರ್ಟಿ. ಅದರಲ್ಲಿ ಕ್ಲೀನ್ ಆಗಿ ಹೇಳಿದ್ದಾರೆ, ನಿಮಗೆ ಸಾಯುವ ಹಕ್ಕಿಲ್ಲ, ಆದರೆ ಈ ಪ್ಯಾಸಿವ್ ಇಥಿನೇಷಿಯಾ ಆದಂತವುಗಳನ್ನ ಸರ್ಕಾರ ಕಾನೂನಿನ ಮೂಲಕ ಅಲೌ ಮಾಡಬಹುದು. ಸಾಯುವ ಹಕ್ಕಿಲ್ಲ, ದಯಾಮರಣ ಅಂತ ಬರ್ತಾವ. 6 ರಿಂದ 14 ವರ್ಷದ ಮಕ್ಕಳಿಗೆ ಅಷ್ಟೇ. ಎಲಿಮೆಂಟರಿ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ. ವಿಧಿ 21 ನೀಟಾಗಿ ಎಲ್ಲರಿಗೂ ಅರ್ಥ ಆಯ್ತಾ? ನೋಡ್ರಿ, ವಿಧಿ 21ರ ಅಡಿಯಲ್ಲಿ ಸಾಕಷ್ಟು ಇನ್ನೂ ಇವೆ. ನಾನು ಬಳಸಿದ್ದು ಎಷ್ಟು ಬರ್ಸಿದ್ದೀನಿ? 16 ಬರ್ಸಿದ್ದೀನಿ. ಏನಿಲ್ಲ ಅಂದ್ರೆ ಒಂದು 35-40 ತನಕ ಇದ್ದಿದ್ದೆ. ಸೊ ಎಲ್ಲವನ್ನ ಬರೆಸ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲಾದ್ರೂ ನೀವು ನೋಡ್ಕೊಳ್ರಿ, ನಾನು ಹೇಳಿದ್ದೀನಿ. ಓಕೆ, ಯಾರ್ಯಾರಿಗೆ ವಿಧಿ 21A ಅರ್ಥ ಆಗಿದೆ? 21A ಅಂತ ಬರೀರಿ. ಸಂವಿಧಾನ ವಜ್ಜದ, ಅದಕ್ಕೆ ನೋಡ್ರಿ ಸಂವಿಧಾನ. ಈಗ ಹಿಂದೆ ನೀವು ಇದಕ್ಕಿಂತ ಮೊದಲು ಸಂವಿಧಾನ ಕೋರ್ಸ್ ನೋಡಿದ್ರಿ? ಎಷ್ಟು ಜನ ನೋಡಿದ್ರಿ ಇದಕ್ಕಿಂತ ಹಿಂದೆ? ಅಥವಾ ಎಲ್ಲಾದ್ರೂ ಕೋಚಿಂಗ್ ಅಲ್ಲಿ ಕೇಳಿರ್ತೀರಿ ಸಂವಿಧಾನದ ಕೋರ್ಸು? ಎಷ್ಟು ಜನ ಇದಕ್ಕಿಂತ ಹಿಂದೆ, ಇದು ಮೊದಲ ಕೋರ್ಸ್ ಅಲ್ಲ, ಇದಕ್ಕಿಂತ ಮೊದಲು ಸಂವಿಧಾನವನ್ನ ಕಲ್ತಿದ್ದೀರಿ? ಅದಾದ್ಮೇಲೆ ನೀವು ಎಕ್ಸಾಮ್ ಅನ್ನ ಬರೆದಿದ್ದೀರಿ. ಹಲವಾರು ಪ್ರಶ್ನೆಗಳು ಮಿಸ್ ಆಗುತ್ತಲ್ವಾ ಎಕ್ಸಾಮ್ ಅಲ್ಲಿ? ಮಿಸ್ ಆಗುತ್ತಾ ಇಲ್ವಾ? ಯಾಕೆ ಮಿಸ್ ಆಗುತ್ತೆ ಅಂತಂದ್ರೆ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡಲ್ಲ. ನೀವು ಯಾವುದೇ ಪುಸ್ತಕ ಓದಿದ್ರು ಇಷ್ಟು ಕಂಟೆಂಟ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಅದು ಇಷ್ಟು ಕಂಟೆಂಟ್ ಅನ್ನ ನಾನು ತಿಳ್ಕೊಳ್ಳಕ್ಕೆ ನಾನೇ 7-8 ಬುಕ್ ರೆಫರ್ ಮಾಡ್ತೀನಿ. ಆ ಕಡೆ ಲಕ್ಷ್ಮೀಕಾಂತ್ ರೆಫರ್ ಮಾಡಿರ್ತೀನಿ, ಸುಭಾಷ್ ಕಶ್ಯಪ್ ರೆಫರ್ ಮಾಡಿರ್ತೀನಿ, ದುರ್ಗಾದಾಸ್ ಬಸು ರೆಫರ್ ಮಾಡಿರ್ತೀನಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವೆಬ್ಸೈಟ್ ರೆಫರ್ ಮಾಡಿರ್ತೀನಿ, ಆಮೇಲೆ ಡೈನಾಮಿಕಲಿ ಯಾವ್ಯಾವ ಕರೆಂಟ್ ಅಫೇರ್ಸ್ ಇದೆ ಅದನ್ನ ರೆಫರ್ ಮಾಡಿರ್ತೀನಿ. ಎಲ್ಲ ಓದಿ ಬಂದು ನಾನು ನಿಮಗೆ ಹೇಳ್ತೀನಿ ಎಕ್ಸಾಮ್ ಪರ್ಪಸ್ ಏನೇನ್ ಬೇಕು ಅಂತ. ಸೊ ಹೀಗಾಗಿ ಇದನ್ನ ನೀವು ಹೆದರದೆ ಸರಿಯಾಗಿ ಅಧ್ಯಯನ ಮಾಡಿದ್ರೆ ನಿಮ್ದು ಯಾವುದೇ ಪ್ರಶ್ನೆ ಕೂಡ ಮಿಸ್ ಆಗೋದಿಲ್ಲ. ಓಕೆ, ಮಿಸ್ ಆಗೋದಿಲ್ಲ. ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಸರ್ ನಾನು ಇನ್ನೊಂದು ಸಲುವಾಗಿ. ನಾನು ಸುಮ್ಮನೆ ಮೇಲ್ಮೇಲಿಂದ ಕೆನೆ ಪದರ ಹೇಳ್ತಾ ಹೋಗ್ಬಿಡ್ಬೋದು. ವಿಧಿ 21 ಶೈಕ್ಷಣಿಕ ಹಕ್ಕು, ವಿಧಿ 21 ಘನತೆಯಿಂದ ಜೀವಿಸುವ ಹಕ್ಕು ಅಂತ ಹೇಳ್ಬೋದು. ಬಟ್ ನೀವು ಪುಸ್ತಕದಲ್ಲಿ ಓದಿದ್ದು ನಾನು ಕೇಳಿದ್ದು ಎರಡು ಒಂದೇ ಆಗಬಾರ್ದಲ್ಲ. ಹೌದಾ? ನಿಮ್ಗೆ ಇದ್ರಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡಿ. ಒಬ್ಬ ಶಿಕ್ಷಕನ ಕರ್ತವ್ಯ ಏನು? ಇರುವಂತಹ ಫ್ಯಾಕ್ಟ್ಸ್ ಗಳನ್ನ ಹೇಳೋದಲ್ಲ, ನಿಮಗೆ ಕಾನ್ಸೆಪ್ಟ್ ಗಳನ್ನ ತಿಳಿಸಿ ನಿಮ್ಮನ್ನ ಪರೀಕ್ಷೆಗೆ ಸಜ್ಜು ಮಾಡಬೇಕು. ಹೌದಲ್ವ? ನಿಮ್ಗೆ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡಿಸಿ ನಿಮ್ಮನ್ನ ಪರೀಕ್ಷೆಗೆ ಸಜ್ಜು ಮಾಡೋದೇ ನಮ್ಮ ಕರ್ತವ್ಯ. ಓಕೆ, ಕ್ಲಿಯರ್ ಇದೆಯಾ? ಯಾರ್ಯಾರಿಗೆ ಕಾನ್ಸೆಪ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ಅರ್ಥ ಆಗ್ತಿದೆ ಅನ್ನೋರು ಟ್ರೂ ಅಂತ ಹಾಕ್ರಿ. ಕಾನ್ಸೆಪ್ಟ್ ಲೆವೆಲ್ ನಮಗೆ ಕ್ಲಾರಿಟಿ ಆಗಿ ಅರ್ಥ ಆಗ್ತಾ ಇದೆ ಸರ್, ಟ್ರೂ ಅಂತ ಹಾಕ್ರಿ. ಮಲ್ಲನ್ನ ಮಲ್ಲನ ಜೋಡಿ ಮಾತಾಡ. ಹೇಳಿ ಮಲ್ಲನ್ನ. ಸರ್ ನಮಸ್ತೆ. ಮಲ್ಲನ್ನ ಹೇಳಿ. ಸರ್ ತಿಳಿಯಾತ ಸರ್ ಇಲ್ಲ ಅಂತಲ್ರಿ, ಬಟ್ ನೆನಪಾರ್ ಬಿಡ್ತಾವ ಸರ್ ಪಟ್ನೆ ಹೊಳ್ಳಿ. ಒಂದು ಕೆಲಸ ಹೇಳ್ತೀನಿ ಕೇಳ್ರಿ, ನೆನಪು ಹಾರಿದ್ರೆ ಒಂದು ಟ್ರಿಕ್ ಇದೆ, ಅದನ್ನ ಯೂಸ್ ಮಾಡಿ. ಹೇಳ್ರಿ. ರಾತ್ರಿ ಒಂದು ಗ್ಲಾಸ್ ಅಲ್ಲಿ, ಒಂದು ಲೋಟದಲ್ಲಿ 3 ಗೋಡಂಬಿ, ಒಂದು ಜಾಸ್ತಿ ಇರಬಾರ್ದು ಒಂದು ಕಡಿಮೆ ಇರಬಾರ್ದು. ಗೋಡಂಬಿ 3 ಗೋಡಂಬಿ, 3 ಬಾದಾಮಿ, 3 ದ್ರಾಕ್ಷಿ ಅಂದ್ರೆ ಒಣ ದ್ರಾಕ್ಷಿ, 3 ದ್ರಾಕ್ಷಿ, ಆಮೇಲೆ 3 ಪಿಸ್ತಾ ಗೊತ್ತಲ್ಲ? ಆ 3 ಪಿಸ್ತಾ ಇವನ್ನೆಲ್ಲ ಏನು ಹಾಲಿನಲ್ಲಿ ನೆನೆಸಿಡಬೇಕು. ಹಾಲಿನಲ್ಲಿ ನೆನೆಸಿಡಬೇಕು ರಾತ್ರಿ ಪೂರ್ತಿ. ಬೆಳಗ್ಗೆ 5 ಗಂಟೆಗೆ ಏಳಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ಒಂದು ಕೈಯಲ್ಲಿ ಪುಸ್ತಕ ಹಿಡ್ಕೋಬೇಕು, ಕೈಯಲ್ಲಿ ಗ್ಲಾಸ್ ಹಿಡ್ಕೋಬೇಕು. ಸ್ವಲ್ಪ ಕಣ್ಣು ಮುಚ್ಚಿ ನಿಮ್ಮ ತಂದೆ ತಾಯಿ ಗುರುಗಳನ್ನ ನೆನೆಸ್ಕೊಂಡು ಕೈಯಲ್ಲಿ ಇರ್ತಕ್ಕಂತಹ ಈ ಒಂದೇನು ರಾತ್ರಿ ನೆನೆಸಿಟ್ಟಿರ್ತಾರೆ ಚೆಲ್ಲಿ ರಿವಿಷನ್ ಮಾಡ್ಲಿಕ್ಕೆ ಶುರು ಮಾಡಬೇಕು. ಅದು ಚೆಲ್ರಿ, ಅದೇನು ಉಪಯೋಗ ಇಲ್ಲ, ರಿವಿಷನ್ ಮಾಡ್ಬೇಕು. ಬೆಳಿಗ್ಗೆ 5ಕ್ಕೆ ರಿವಿಷನ್ ಮಾಡೋದು ಇಂಪಾರ್ಟೆಂಟ್. ಸರ್ ಅದನ್ನೇನು ಮಾಡ್ತಿಲ್ಲ ಸರ್, ಅದೇ ಹಾಲ್ಗಿಲ್ ಏನು ಪಿಸ್ತಾ ಏನಿಲ್ರಿ. ಆದ್ರೆ ಹಳ್ಳಿ ಓದಾತನ್ ಸರ್, ಅಂದ್ರೂ ಒಂದು ಮುಂದಿನ ಓದಿರ್ತೇನೆ ಹಿಂದಿನ ತರಕಾರತ್ತ ಸರ್. ಅದು ಒಂದೇ ಸರ್ತಿ ಓದಿದಾಗ ಇಂಥ ಸಮಸ್ಯೆ ಉಂಟಾಗೋದು ಸಹಜ. ಆದ್ರೆ ಫಸ್ಟ್ ಟೈಮ್ ಸರ್ ಇದು ನಮ್ ಕ್ಲಾಸ್ ಕೇಳ್ತೀವಿ, ಸಂವಿಧಾನ ಓದಿರೋದು ಫಸ್ಟ್ ಟೈಮ್. ನನಗೂ ಫಸ್ಟ್ ಟೈಮ್ ಇದೇ ಆಗಿತ್ತು. ಬರ್ತೈತಲ್ಲ ಸರ್, ಬರ್ತಾ ಸರ್, ಅದಕ್ಕೆ ಭಯ ಬರತ್ತ ಸರ್. ಅದಕ್ಕಂದ್ರೆ ಒಂದೇ ಟೈಮ್ ಯಾರಿಗೂ ನೆನಪಿರಲ್ಲ, ನೀವೇನು ಕಂಪ್ಯೂಟರ್ ಅಲ್ಲ. ಹಾ ಸರ್, ಅದಕ್ಕೆ ನಿಮ್ದು ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಲ್ತ ಸರ್, ಅದ ಒಂದು ನೆನಪು ಉಳಿತಾ ಇಲ್ಲ ಸರ್. ಮತ್ತೆ ಯಾರಿಗೆ ಡೌಟ್ ಇದೆ ಈಗ ಕೇಳ್ರಿ. ಇನ್ನೂ 3 ನಿಮಿಷ ಟೈಮ್ ಇದೆ, ಮಾತಾಡ್ತೀನಿ. ಆಮೇಲೆ ಮತ್ತೆ ಕ್ಲಾಸ್ ಶುರು ಮಾಡಿದ್ರೆ ಮತ್ತೆ ಕ್ಲಾಸ್ ಮುಗಿಯೋ ತನಕ ಡೌಟ್ ಮಾತಾಡಲ್ಲ.
ಎಸ್ ಹೇಳಿ ಕುಮಾರ್. ಸರ್ ಇದು ಈ ವಿಧಿ 21 ಶೈಕ್ಷಣಿಕ ಹಕ್ಕು ಇದೆಯಲ್ಲ ಸರ್, ಹ್ಮ್ ಈ ಸಂವಿಧಾನದ 86ನೇ ತಿದ್ದುಪಡಿ 2002 ಅಂದ್ರೆ ಏನ್ ಸರ್ ಅದು? 86ನೇ ತಿದ್ದುಪಡಿ ಪ್ರಕಾರ ಹಾ ಸರ್. ಇದನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. ವಿಧಿ 21 ಇದು ಮೊದಲು 45ರಲ್ಲಿ ಉಲ್ಲೇಖ ಇತ್ತೇನ್ ಸರ್? ಉಲ್ಲೇಖ ಇತ್ತು. ರಾಜ್ಯದಲ್ಲಿ ಉಲ್ಲೇಖ ಇತ್ತು. 2009ರಲ್ಲಿ ಶಿಕ್ಷಣ ಹಕ್ಕಿನ ಕಾಯ್ದೆ ಜಾರಿಗೆ ಬಂತೇನ್ ಸರ್? ಎಸ್ ಹೇಳಿ ಕುಮಾರ್. 2009ರಲ್ಲಿ ಶಿಕ್ಷಣ ಹಕ್ಕಿನ ಕಾಯ್ದೆ ಜಾರಿಗೆ ಬಂತೇನ್ ಸರ್? ಇದನ್ನ 2010 ಓಕೆ ಸರ್, ಓಕೆ ಸರ್. ಅದೇ ಸರ್, ನಾನು ಫಸ್ಟ್ ಕ್ಲಾಸ್ ಕೇಳಿದೆ ಸರ್, ನೀವು ಹೇಳಿದಾಗೆ ಫಸ್ಟ್ ಎಲ್ಲ ನೀವು ಹೆಂಗ್ ಹೇಳ್ತಿರಲ್ಲ ಶಾರ್ಟ್ ಸ್ವಾತಂತ್ರ್ಯ ಹಕ್ಕು ಅದು ಹಿಂಗೆಲ್ಲ ಹೇಳಿದ್ರಿ ಸರ್. ಸೊ ಇವಾಗ ನಾನು ಡೀಟೇಲ್ಸ್ ಆಗಿ ಕೇಳ್ತಾ ಇದ್ದೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಹೇಳ್ರಿ ಎಸ್ ಐ. ಹಲೋ ಸರ್. ಹೇಳಿ. ನಮಸ್ತೆ ಸರ್. ನಮಸ್ತೆ. ಅಲ್ಲ, ನೀವು ಸೀರಿಯಸ್ ಆಗಿ ಹೇಳಕತ್ತೀರ ಅದು ಇದು ಸರ್, ಅದು ಗೋಡಂಬಿ ಗಿಡಂಬಿ ಪ್ರಕರಣ. ಓಕೆ ಸರ್, ಅದು ಏನೋ ಸರ್ ಪ್ರಶ್ನೆ. ಸರ್ 21ನೇ ವಿಧಿ ಪ್ರಕಾರ ಇಷ್ಟೊಂದು ವಿಧಿಗಳು ಇದು ಇನ್ನೂ ಬಹಳ ಅದ ಅಂತ ಹೇಳಿದೆ ಸರ್. ನಂಗೆ ಇದನ್ನ ಕೇಳ ನಂಗೆ ತಲೆ ಶಾಕ್ ಆಯ್ತು ಸರ್. ಅದು ನಾ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಸರ್ ಯಾವ್ದಾದ್ರು ಬುಕ್ ರೆಫರ್ ಮಾಡಿ ಓದಿ ಬಂದಿರ್ತೀನಿ ಸರ್. ಇಲ್ಲಿ ಏನ್ ಹೇಳ್ತಾರೆ ಸರ್ ಅಂತ ಯಾವ ಬುಕ್ ಅಲ್ಲಿ ಹುಡುಕಿದ್ರೆ ಸಿಗ್ತಾರೆ ಸರ್ ಎಲ್ಲ ಪಾಯಿಂಟ್ಸ್. ಆಮೇಲೆ ಇನ್ಫಾರ್ಮೇಶನ್ ಸಾಕಷ್ಟು ಇರುತ್ತೆ. ಅದೇ ಸರ್, ಇಲ್ಲ ಸರ್, ಒಂದ್ ಕ್ಲಾಸ್ ನೋಡ್ಬಿಟ್ರೆ ಒಂದು 4 ಬುಕ್ ಓದಕ್ಕಿಂತ ನಿಮ್ ಕ್ಲಾಸ್ ನೋಡ್ಸ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದಾದ್ಮೇಲೆ ಈಗ 21ನೇ ವಿಧಿ ಪ್ರಕಾರ ಯಾವ್ದೇ ಅಪರಾಧಿಗಳನ್ನ ನಾವು ಬಂಧಿಸುವಂಗಿಲ್ಲ ಅಥವಾ ಅವ್ರಿಗೆ ಬೇಡಿ ಹಾಕಂಗಿಲ್ಲ ಅಂತ ಸರ್. ಮತ್ತೆ ಈ ಕೋಳ ತೋರಿಸಿರ್ತಾರೆ ಸರ್, ಅದೇನು ಅಪರಾಧ ಅದು? ಅವ್ರು ಯಾವಾಗ ಫೋರ್ಸ್ಫುಲ್ ಇರ್ತದೆ ಅವಾಗ ಕೋಳ ತೋರಿಸಬಹುದು. ಹೌದು ಸರ್. ನಾನಾಗೆ ಬರ್ತೀನಿ ಅಂತ ಹೇಳಿದಾಗ ಕೋಳ ತೋರಿಸಬಾರ್ದು. ಅಲ್ಲ ಸರ್, ಈಗೆಲ್ಲ ಪೊಲೀಸ್ ಎಲ್ಲ ಕರ್ಕೊಂಡು ಹೋಗ್ತಿರ್ತಾರೆ ಸರ್, ಅವರೆಲ್ಲ ಕೋಳ ಹಾಕಿರ್ತಾರೆ ಅಂತ ಹೇಳಿ ಅವ್ರಿಗೆ ಭಯ ಇದ್ದಾಗ ಮಾತ್ರ ತೋರಿಸ್ತಾರೆ ಅವ್ರು. ನೀವು ನಮ್ಗೆ ಬೇಡ ಕೋಳ ತೋರಿಸ್ಬೇಡ್ರಿ, ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ಅಂತಂದ್ರೆ ತೋರಿಸಬಾರ್ದು. ಅಂದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಬರ್ತೀವಿ ಅಂತ ಹೇಳಿದಾಗ ಅವ್ರ ಬಲವಂತ ಹಾಕೋಂಗಿಲ್ಲ ಸರ್? ಹಾಕೋಂಗಿಲ್ಲ, ಬಲವಂತವಾಗಿ ಹಾಕೋಂಗಿಲ್ಲ. ಅಂದ್ರೆ ಈಗ ಅಕಸ್ಮಾತ್ ನಾವೇನೋ ತಪ್ಪು ಮಾಡ್ತೀನಿ ಸರ್, ಅವಾಗ ಅವ್ರು ನಾನು ಬಂದ್ಸಕ್ ಬಂದಾಗ ನಾನು ಇಲ್ಲ ನಾ ಬರ್ತೀನಿ ಅಂತ ಹೇಳಿ ನಾವು ಕೋಳ ಹಾಕ್ತಾ ಹೋಗ್ಬೋದು ಸರ್ ಅವಾಗ? ಹಾಕ್ಬೇಡಿ ಅಂತ ಹೇಳ್ಬೇಕು. ಸರಿ ಸರ್, ಥ್ಯಾಂಕ್ ಯು ಸರ್. ಎಸ್ ಹೇಳಿ ಪವಿತ್ರ. ಹೇಳಮ್ಮ ಪವಿತ್ರ. ಸರ್, ಶೈಕ್ಷಣಿಕ ಹಕ್ಕು 21ನೇ ವಿಧಿಯಲ್ಲಿ ಬರುತ್ತಲ್ಲ ಸರ್, ಅಂದ್ರೆ ಕಡ್ಡಾಯವಾಗಿ 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂತ. ಈಗ ನಾವು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದಂಗೆ ಈ ಶಿಕ್ಷಣ ಸಂಸ್ಥೆಗಳನ್ನ ಮತ್ತೆ ವೈದ್ಯಕೀಯ ಸಂಸ್ಥೆಗಳನ್ನ ರಾಷ್ಟ್ರೀಕರಣ ಮಾಡಕ್ಕಾಗಲ್ವಾ ಸರ್? ಮಾಡಬಹುದು, ಸರ್ಕಾರ ಮನಸ್ಸು ಮಾಡಿದ್ರೆ ಮಾಡಬಹುದು. ಈ ತರ ಮಾಡೋದ್ರಿಂದ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣ ಸಿಗುತ್ತೆ, ಮತ್ತೆ ಈ ಪಿಂಚಣಿ ಸೌಲಭ್ಯ ಮತ್ತೆ ವೈದ್ಯಕೀಯ ಚಿಕಿತ್ಸೆ ಎಲ್ಲರಿಗೂ ಅಂದ್ರೆ ಮೇಲ್ವರ್ಗ ಕೆಳವರ್ಗ ಯಾರಿಗೂ ಎಲ್ಲಾ ಸಮಾಜ ಒಂದೇ ರೀತಿ ಆಗುತ್ತಲ್ಲ ಸರ್? ನೀವು ಹೇಳ್ತಾ ಇರೋದು ಒಂದ್ ರೀತಿ ಸಮಾಜವಾದಿ ಸಮಾಜ, ಸೊಸೈಟಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ. ಮಾಡಬಹುದು, ಆದ್ರೆ ಅದು ಮಾಡಿದ್ರೆ ಒಂದ್ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಮಿಶ್ರ ಆಸ್ತಿಕ ವ್ಯವಸ್ಥೆಗೆ ಇವರಿಗೆ ಪೆಟ್ಟು ನೀಡುವಂಗಾಗುತ್ತೆ. ಸರ್, ನಾವು ನೇರವಾಗಿ ಹೋಗ್ಬೇಕಂದ್ರೆ ನಾವು ವಕೀಲರ ಮುಖಾಂತರ ನಾವು ನ್ಯಾಯಾಲಯ ಸಂಪರ್ಕಿಸಬೇಕಲ್ವಾ ಸರ್? ಈ ತರ ನಾವು ವಕೀಲರಿದ್ದರೆ ಸುಪ್ರೀಂ ಕೋರ್ಟ್ ನಾವು ಒಂದೇ ಸರಿ ಅಂದ್ರೆ ಯಾರೇ ಮಧ್ಯವರ್ತಿ ಇಲ್ದಲೆ ಅಂದ್ರೆ ನಾವು ಒಂದು ಯಾವುದೇ ಒಂದು ಅಪೀಲ್ ಕೊಡ್ಬೇಕಂದ್ರೆ ನಾವು ಸುಪ್ರೀಂ ಕೋರ್ಟ್ ನ ಯಾವ್ದು ಮಧ್ಯವರ್ತಿ ಇಲ್ಲ, ಲಾಯರ್ಗಳು ಮಧ್ಯವರ್ತಿ ಇಲ್ದಲೆ ಹೋಗಕ್ಕಾಗೋದಿಲ್ಲ ಅಲ್ಲ ಸರ್? ಓಕೆ ಸರ್, ಥ್ಯಾಂಕ್ ಯು. ನಿಮಗೆ ಅದು ಪ್ರೊಸೆಸ್ ಗೊತ್ತಿರಲ್ಲ, ಲಾಯರ್ ಯಾಕೆ ಬೇಕು ಅಂತಂದ್ರೆ ಆ ಪ್ರೊಸೆಸ್ಗೋಸ್ಕರ ಲಾಯರ್ ಬೇಕಾಗ್ತದೆ. ಎಸ್. ಹಲೋ, ಗುಡ್ ಈವ್ನಿಂಗ್ ಸರ್. ಹೇಳಿ ಸರ್. ಇವಾಗ ಒಬ್ರು ಕೊಲೆ ಮಾಡಿರ್ತಾರೆ ಸರ್, ಅವ್ರು ತಾನೇ ಹೋಗಿ ಸರೆಂಡರ್ ಆಗ್ತಾರೆ ಕೆಲವೊಂದು ಕೇಸಸ್ ನಾಗ್ರಿ ಸರ್. ಅವ್ರಿಗೆ ಶಿಕ್ಷೆ ಕಡಿಮೆ ಆಗ್ತದ ಅಂತ ಹೇಳ್ತಾರಲ್ರಿ ಸರ್? ಅಂದ್ರೆ ಅದು IPC ಅವರು CRPC ಜಡ್ಜ್ಗಳು ಲಾಯರ್ಗಳು ಅದು ಬೇರೆ, ಸಂವಿಧಾನ ಬೇರೆ ಸರ್. ಅಂದ್ರೆ ಹಂಗ ಸಂವಿಧಾನದ ಮೆನ್ಷನ್ ಮಾಡಿದಾರೆ ಏನ್ರಿ ಸರ್? ನೀವೇ ಸರೆಂಡರ್ ಆದ್ರೆ ಕಡಿಮೆ ಮಾಡ್ತೀವಿ ಶಿಕ್ಷೆ ಅಂತ ಸರ್? ಮತ್ತೆ ಇನ್ನೊಂದು ಕ್ವಶನ್ ಸರ್. ಸರ್, ನ್ಯಾಯಾಂಗ ಸುಪ್ರೀಂ ಏನು ಕಾರ್ಯಾಂಗ ಸುಪ್ರೀಂ ರೀ ಸರ್? ಯಾವುದು ಸುಪ್ರೀಂ ಅಲ್ಲ, ಅಂದ್ರೆ ಪ್ರತ್ಯೇಕವಾಗಿವೆ, ಎಲ್ಲರಿಗೂ ಅದೇ ರೀತಿಯ ಹಕ್ಕುಗಳಿವೆ. ಕೆಲವೊಂದು ಸಂದರ್ಭದಲ್ಲಿ ನ್ಯಾಯಾಂಗ ಇದು ಆಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಶಾಸಕಾಂಗ ಮೇಲಾಗುತ್ತೆ. ಆದ್ರೆ ಭಾರತದಲ್ಲಿ ಸಂವಿಧಾನದ ರಕ್ಷಕ ನ್ಯಾಯಾಂಗ ಸರ್. ಅಂದ್ರೆ ನಾವು ನಿರ್ಣಯವನ್ನ ಶಾಸಕಾಂಗ ಒಪ್ಕೊಳ್ಳೇಬೇಕು ಸರ್. ಅಂದ್ರೆ ನಾವು ನ್ಯಾಯಾಂಗದ ಮೇಲೆ ಶಾಸಕಾಂಗ ಯಾವುದೇ ರೀತಿಯಾದ ಒತ್ತಡ ಹಾಕಲ್ಲ ಅಲ್ರಿ ಸರ್? ಹಾಕಂಗಿಲ್ಲ, ಅದು ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಇದೆ ನಮ್ಮಲ್ಲಿ. ಓಕೆ ಸರ್. ಸರ್, ಮತ್ತೆ ಅಮೆರಿಕದೇ ಕರೆಕ್ಟ್ ಆಗಿತ್ತಲ್ರಿ ಸರ್? ನಾವು ಬ್ರಿಟನ್ ಇಂದ ಅಡಾಪ್ಟ್ ಮಾಡ್ಕೊಂಡಿದ್ವಿ ಸರ್, ನೀವು ಮಧ್ಯಾಹ್ನ ಹೇಳ್ತಾ ಇದ್ರಿ ಸರ್. ಅಲ್ಲ, ಅವಾಗ ಅಂದ್ರೆ ಕಾಲ್ ಕಟ್ ಆಗೋಯ್ತು. ಈಗ ನೋಡ್ರಿ, ಈಗ ನ್ಯಾಯಾಂಗ ವಿಮರ್ಶೆ ಮಾಡ್ತಾ ಅಂತ ಹೇಳ್ತಾರೆ, ನ್ಯಾಯಮೂರ್ತಿಗಳು ಕರೆಕ್ಟ್ ಇರ್ತಾರೆ ಅಂತೇಳಿ ಎಷ್ಟು ಅನಿಸ್ತದೆ ನಿಮ್ಗೆ? ನ್ಯಾಯಮೂರ್ತಿಗಳ ಪೂರ್ವಾಗ್ರಹ ಪೀಡಿತರಾಗಿದ್ರೆ, ನ್ಯಾಯಮೂರ್ತಿಗಳಿಗೆ ಸರಿಯಾದ ಜ್ಞಾನ ಇರಲಿಲ್ಲ ಅಂತಂದ್ರೆ ಅವ್ರ ಕೈಯಲ್ಲಿ ನಾವು ದೇಶದ ಭವಿಷ್ಯ ಬಿಟ್ಟು ಬಿಡೋಣ? ಜನಪ್ರತಿನಿಧಿಗಳು ಯಾಕೆ? ಹಾ, ಕರೆಕ್ಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಅಲ್ಲ, ಇದು ನಾನು ಹೇಳ್ತಾ ಇಲ್ಲ, ಅವತ್ತು ಏನದು ಅದರಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಉಲ್ಲೇಖ ಹಿಂಗೆ ಆಗಿತ್ತು.
ಹೇಳಿ ಬಾಬು. ಸರ್ ನಾವು ಆಲ್ರೆಡಿ ಈಗ ಜಾಬ್ ಮಾಡತ್ತೀವಿ ಸರ್ ನಾವ್ರಿ. ಹಲೋ ಹೇಳಮ್ಮ ಹೇಳಿ. ಸರ್ ಅದು GPSTR ನೋಟಿಫಿಕೇಶನ್ ಆಗಿರಲ್ರಿ ಸರ್, ಅದಕ್ಕೆ NOC ತಗೊಂಡ್ ಹಾಕ್ಬೇಕೇನ್ ಸರ್? ಅಲ್ಲಿ ಆಫೀಸಿಂದ ಹಂಗೆ ಆಗ್ಬೇಕತ್ತಿ ಸರ್? ಇದ್ರ ಬಗ್ಗೆ ಐಡಿಯಾ ಇಲ್ಲಮ್ಮ, ನಾನು ಕೇಳಿ ಹೇಳ್ತೀನಿ ನಿಮ್ಗೆ. ಹಾ ಸರ್, ಅದು ಇದ್ರೊಳಗ ನೋಟಿಫಿಕೇಶನ್ ಒಳಗ ಸರ್ ಆಲ್ರೆಡಿ ಇದು NOC ತಗೊಂಡ್ ಹಾಕ್ಬೇಕಂತದ ಸರ್. ಮಾಡಿ ಏನೋ ಅಮೆಂಡ್ಮೆಂಟ್ ಆಗಿರಲ್ಲ ಸರ್? ಅದು ನನಗೆ ನಿಜ ಐಡಿಯಾ ಇಲ್ಲಮ್ಮ, ಅದನ್ನ ಕೇಳಿ ಹೇಳ್ಬೇಕಾಗುತ್ತೆ. ಹಾ ಸರ್, ಕೇಳಿ ನಂಗೆ ಸ್ವಲ್ಪ ಹೇಳಿ ಸರ್. ಕ್ಲಾಸಲ್ಲಿ ಹೇಳ್ತೀನಿ, ನಾಳೆ ಬೆಳಗ್ಗೆ 11:15 ಕ್ಲಾಸ್ ಇರುತ್ತಲ್ಲ, ಅದ್ರೊಳಗೆ ಬರ್ರಿ ಹೇಳ್ತೀನಿ, ಕೇಳಿ. ಹಾ, ಥ್ಯಾಂಕ್ ಯು ಸರ್. ಹೇಳಿ ಸೀರಿಯಸ್. ಹಲೋ ಸರ್, ವಿಧಿ 21 ಅಡಿಯಲ್ಲಿ ನಮ್ಗೆ ಘನತೆಯಿಂದ ಜೀವಿಸಿ ವರ್ಕ್ ಕೊಟ್ಟಿದ್ದಾರೆ, ಡಿಗ್ನಿಟಿ ಲೈಫ್ ಲೀಡಿಂಗ್ ಮಾಡೋದು. ಸರ್ ಈಗ ದೇವಸ್ಥಾನದಲ್ಲಿ VIP ಎಂಟ್ರಿ ಮತ್ತೆ ಕಾಮನ್ ಮ್ಯಾನ್ ಎಂಟ್ರಿ ಅಂತ 2 ಇರ್ತವೆ. ಇದ್ರ ವಿರುದ್ಧವಾಗಿ ಆಗುತ್ತಲ್ಲ ಸರ್ ಅದು? 1,000 ರೂಪಾಯಿ ಟಿಕೆಟ್ ಕೊಟ್ಟು VIP ಅವ್ರು ಹೋಗೋದು, ನಾವು 1 ಗಂಟೆ ಗಟ್ಟಲೆ ಕಾಯ್ಕೊಂಡು ಲೈನ್ ಅಲ್ಲಿ ಹೋಗೋದು, ಇದು ವಿರುದ್ಧವಾಗಿ ಆಗಲ್ಲ ಸರ್ ಇದು? ಈಗ ಘನತೆಯಿಂದ ಎಲ್ಲರೂ ಒಂದಾಗೆ ಜೀವಿಸ್ಬೇಕಲ್ವಾ ಸರ್? ನನಗೇನದು ಅನ್ನಿಸ್ತಾ ಇಲ್ಲ. ಯಾಕಂತಂದ್ರೆ ಅರ್ಲಿ ಪಾಸ್ ಬೇಕಾದವ್ರು ದುಡ್ಡು ಕೊಟ್ಟು ಹೋಗ್ತಾರೆ ಮುಂದೆ, ಅದರಿಂದ ದೇವಸ್ಥಾನದ ಅಭಿವೃದ್ಧಿಗೆ ನಿಧಿ ಬರ್ತದೆ. ಸಾಮಾನ್ಯ ಜನರು ಸಾಮಾನ್ಯವಾಗಿ ಹೋಗ್ತಾರೆ, ಸಮಾನರಿಗೆ ಸಮಾನ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಲ್ಲಿ. ಸೊ ಇದು ಹೆಂಗೆ ಘನತೆಯಿಂದ ಜೀವಿಸುವ ಹಕ್ಕು ಉಲ್ಲಂಘನೆ ಆಗ್ತದೆ? ಹಂಗ ಅನಿಸಿದ್ರು ಕೂಡ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ರಿಟ್ ಫೈಲ್ ಮಾಡಿ. ಇಲ್ಲ ಸರ್, ನನಗೆ ಹಂಗನ್ಸ್ತು, ಅದಕ್ಕೆ ಕೇಳಿದೆ ಸರ್. ಮತ್ತೆ ಉತ್ತಮ ಪರಿಸರದ ಹಕ್ಕು ಅಂತ ಹೇಳಿದೀರಾ, ಮಾಲಿನ್ಯ ಮುಕ್ತ ನೀರು, ಗಾಳಿ, ಅಪಾಯಕಾರಿ ಕಾರ್ಖಾನೆ ಮಾಲಿನ್ಯ ಅಂತ ಹೇಳ್ಬಿಟ್ಟು ಹೇಳಿದೀರಾ 2ನೇ ಹಕ್ಕು. ಈಗ ಉತ್ತಮ ರೀತಿಯ ಪರಿಸ್ಥಿತಿ, ಈಗ ಸಾಮಾನ್ಯ ಜನರು ಎಲ್ಲ ಸ್ಲಮ್ ಅಲ್ಲಿ ವಾಸ ಮಾಡ್ತಿರ್ತಾರೆ, ಅವ್ರು ಹೋಗಿ ಹಾಕಬೇಕು ಕೋರ್ಟ್ ಅಲ್ಲಿ. ನನಗೆ ಹೇಳಿದ್ರೆ ನಾ ಏನ್ ಮಾಡ್ಲಿ ಹೇಳ್ರಿ? ಅವ್ರು ಹೋಗಿ ಹೇಳ್ಬೇಕು. ಇದು ನಿಮ್ ಪ್ರಶ್ನೆ ಕೇಳಿದ್ರೆ ನಾನು ಹೇಳಿದ್ದೇನೆ, ನೀವು ಹೋಗಿ ಫೈಲ್ ಮಾಡಬೇಕು, ನನಗೆ ಇದು ಹಕ್ಕು ಉಲ್ಲಂಘನೆ ಆಗ್ತಾ ಇದೆ. ಅವಾಗ ನ್ಯಾಯಾಲಯ ತನ್ನ ನಿರ್ಧಾರ ಹೇಳ್ತದೆ, ಸರ್ಕಾರ ಗೈಡ್ಲೈನ್ಸ್ ಕೊಡ್ತದೆ, ಇಲ್ಲೆಲ್ಲ ಇದು ಪೊಲ್ಯೂಷನ್ ಆಗ್ತಾ ಇದೆ, ಬದಲಾಯಿಸ್ರಿ ಅಂತ. ದಯವಿಟ್ಟು ಬೇಜಾರಾಗ್ಬೇಡಿ, ನನಗೆ ಈ ತರ ಕ್ವಶನ್ ಉದ್ಭವಿಸ, ಅದಕ್ಕೋಸ್ಕರ ಕೇಳ್ತೆ. ಇಲ್ಲ ಇಲ್ಲ, ನಾನು ಬೇಜಾರಾಗ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ನಿಮಗೆ, ನೀವು ಕೇಳ್ತಾ ಇಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇವೆಲ್ಲ ಹೈಪೋಥೆಟಿಕಲ್ ನಾವೀಗ ಯೋಚನೆ ಮಾಡೋದು. ಈಗ ಕೈಕೊಳ್ಳ ತೊಡಿಸದೆ ವಿರುದ್ಧ ಹಕ್ಕನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ಬಟ್ ಪೊಲೀಸರು ಅದಕ್ಕೆ ಕಾರಣ ಕೊಡ್ತಾರೆ, ಇಲ್ಲ ಇವರು ಕೋಆಪರೇಟ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಕೊಟ್ಟೆ ಅಂತ ಹೇಳಿ. ಸುಸ್ಥಿರ ಅಭಿವೃದ್ಧಿ ಹಕ್ಕಿದೆ, ಆದ್ರೂ ಕೂಡ ನಾವು ರಿಸೋರ್ಸ್ ಗಳನ್ನ ಎಕ್ಸ್ಪ್ಲೋಯ್ಟ್ ಮಾಡ್ತಾ ಇದ್ವಿ. ಸೊ ಹಕ್ಕುಗಳು ಇರ್ತವೆ, ಸುಪ್ರೀಂ ಕೋರ್ಟ್ ನೀಡಿರ್ತದೆ, ಅದು ಪುಸ್ತಕದ ಮೇಲೆ ಇರ್ತದೆ. ಅದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ನಾವು ರಿಟ್ ಫೈಲ್ ಮಾಡಿ ಅದರ ವಿರುದ್ಧ ಸರ್ಕಾರಕ್ಕೆ ನೀವು ಒತ್ತಡ ಹಾಕಿಸಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ನಿಂದ. ಮುಂದಕ್ಕೆ ಸರಿ ಸರ್, ಆಯ್ತು. ಓಕೆ ಸರ್, ಏನಾಯ್ತಪ್ಪ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲಾರು ಒಂದ್ ರೀತಿ ಇದೀರಿ, ಏನ್ ಹೇಳಿದ್ರು ನಿಮ್ಗೆ ಬೇಜಾರಾಗೋದು ಸಹಜ. ಸರ್ ಇದು ಕೈಕೋಳ ತೋರಿಸಿದಾಗ ಅಂತ ಹೇಳ್ತಿರಲ್ಲ ಸರ್, ಅವಾಗ ಅದು ಇವಾಗ ಪೊಲೀಸರಿಗೆ ಅಪೋಸ್ ಮಾಡಿದ್ರು ಕಳ್ರು ಅಂತ ಹೇಳ್ತಾರೆ ಸರ್, ಅವಾಗ ಮಾತ್ರ ಆಗ್ತಾರೆ ಅಂತ ಹೇಳ್ತಾರೆ. ಬಟ್ ಕಳ್ರು ಕೋರ್ಟ್ ಅಲ್ಲಿ ಹೋಗಿ ಪೊಲೀಸರೇ ಒತ್ತಾಯವಾಗಿ ಹಾಕಿದ್ರು, ನಮ್ಮ ಮಾನಹಾನಿ ಆಯ್ತು ಅಂತ ಹೇಳಿದ್ರು. ಅದನ್ನ ನೀವು ರಿಟ್ ಫೈಲ್ ಮಾಡ್ಬೇಕು, ಕೋರ್ಟ್ ಅಲ್ಲಿ ಹೇಳಕ್ ಬರಲ್ಲ. ಇದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಅಂತ ಹೇಳಿದಾಗ ನೀವು ರಿಟ್ ಫೈಲ್ ಮಾಡ್ಬೇಕು. ಪೊಲೀಸರ ವಿರುದ್ಧ ಹಾಕ್ಬೋದು, ನೀವು ರಿಟ್ ಫೈಲ್ ಮಾಡ್ಬೋದು. ಸರಿ, ವಿಧಿ 22 ನೋಡೋಣ. ವಿಧಿ 22 ಏನು? ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧದ ರಕ್ಷಣೆ. ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧದ ರಕ್ಷಣೆ. ರೈಟ್. ಏನು ವಿಧಿ 22 ಏನ್ ಹೇಳ್ತದೆ? ವಿಧಿ 22 ಏನ್ ಹೇಳ್ತದೆ? ಯಾರು ಅಂತಂದ್ರೆ ವಿಶೇಷವಾಗಿ ಸರ್ಕಾರ ಏನೋ ನಿಮ್ಮನ್ನ ಅಕ್ರಮವಾಗಿ ಬಂಧನ ಮಾಡುವಂತಿಲ್ಲ. ಸರ್ಕಾರ ನಿಮ್ಮನ್ನ ಅಕ್ರಮವಾಗಿ ಬಂಧನ ಮಾಡುವಂತಿಲ್ಲ. ರೈಟ್. ಇದರಲ್ಲಿ 2 ರೀತಿಯ ಬಂಧನ ಬರ್ತದೆ. ಒಂದು ಪ್ಯುನಿಟಿವ್ ಡಿಟೆನ್ಷನ್ ಅಂದ್ರೆ ಅಪರಾಧದ ನಂತರ ಬಂಧನ ಮಾಡೋದು. ಇನ್ನೊಂದು ಪ್ರಿವೆಂಟಿವ್ ಡಿಟೆನ್ಷನ್. ಮುನ್ನೆಚ್ಚರಿಕೆ ಬಂಧನ ಅಂತ ಕರಿತೀವಿ. ಸೊ ಎರಡೂದ್ರ ಬಗ್ಗೆನೂ ಇಲ್ಲಿ ಹೇಳ್ತದೆ. ಓಕೆ. ಸೊ ಮೊದಲಿಗೆ ಏನ್ ಹೇಳ್ತದೆ? ಅಪರಾಧದ ನಂತರ ಬಂಧನ ಮಾಡಿದಾಗ ನೀವೇನು ಮಾಡಬೇಕು? ಒಬ್ಬ ವ್ಯಕ್ತಿಗೆ ಏನು ಬಂಧನದ ಕಾರಣಗಳನ್ನ ತಿಳಿದುಕೊಳ್ಳುವ ಹಕ್ಕಿರ್ತದೆ. ಬಂಧನದ ಕಾರಣಗಳನ್ನ ತಿಳಿದುಕೊಳ್ಳುವ ಹಕ್ಕಿರ್ತದೆ. ಹೀಗಾಗಿ ಏನು ಕಾರಣವಿಲ್ಲದೆ ಯಾವುದೇ ವ್ಯಕ್ತಿಯನ್ನ ಬಂಧಿಸುವಂತಿಲ್ಲ. ಎರಡನೇದೇನು? ಆ ವ್ಯಕ್ತಿ ವಕೀಲನ ಮೂಲಕ ತನ್ನನ್ನು ತಾನೇ
ಸಮರ್ಥಿಸಿಕೊಳ್ಳುವ ಮತ್ತು ರಕ್ಷಿಸಿಕೊಳ್ಳುವ ಹಕ್ಕಿರ್ತದೆ. ಅಂದ್ರೆ ಅವನು ವಕೀಲನನ್ನ ನೇಮಿಸಿಕೊಳ್ಳುವುದು ಕೂಡ ಅವನ ಮೂಲಭೂತ ಹಕ್ಕು. ರೈಟ್. ಇನ್ನು ಬಂಧನದ 24 ಗಂಟೆಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಇಲ್ಲವಾದಲ್ಲಿ ಬಿಡುಗಡೆ ಮಾಡಬೇಕಾಗತ್ತೆ. ಸೊ ನೀವು ಯಾವ್ದಾದ್ರು ಒಂದು ಅಪರಾಧ ಮಾಡಿದಿರಿ ಅನ್ಕೊಳ್ರಿ, ಅಪರಾಧದ ನಂತರ ಬಂಧನ ಇದೆ. ಸೊ ಯಾರಾದ್ರೂ ವ್ಯಕ್ತಿಯನ್ನ ಬಂಧನ ಮಾಡ್ಬೇಕಾದ್ರೆ ಅವ್ನಿಗೆ ಹೇಳಬೇಕು, ನೀವು ಯಾವ್ದಕ್ಕೆ ಬಂಧನ ಮಾಡ್ತಾ ಇದ್ದೀರಿ, ನಿಮ್ಮ ಅಪರಾಧ ಏನು. ಸುಮ್ಮನೆ ನೀನು ಅರೆಸ್ಟ್ ಮಾಡಿದೀನಿ ಬಾ ಅಂತೇಳಿ ಹಂಗೆ ಹೇಳ್ಕೊಂಡು ಹೋಗಕ್ ಬರೋದಿಲ್ಲ. ಏನ್ ಅಪರಾಧ ಇದೆ ಅದನ್ನ ಹೇಳಬೇಕು.